प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। यावर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। मूकं करोति वाचालं पंगुं लङ्घयते गिरिं यत्कृपातमहं वन्दे परमानन्दमाधवं। नारायणः परो व्यक्तादण्डमव्यक्तसम्भवम् अण्डस्यान्तस्त्विमे लोकाः सप्तद्वीपा च मेदिनी। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमस्तस्मै भगवते शङ्कराचार्यरूपिणे येन ವೇದಾಂತವಿದ್ಯೇಯಂ ಉದ್ಧೃತ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀಯುತ ಚಂದ್ರಶೇಖರ ಶೆಟ್ಟಿ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯರೇ, ನಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂಥ ಮಹಾಚೈತನ್ಯಕ್ಕೆ ವಂದನೆಗಳನ್ನು ಮಾಡ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು 50ನೆಯ ಶ್ಲೋಕದವರೆಗೆ ಚಿಂತನೆ ಮಾಡಿದ್ದೇವೆ. ಕರ್ಮಯೋಗದಿಂದ ಚಿತ್ತಶುದ್ಧಿಯನ್ನು ಮತ್ತು ಭಕ್ತಿಯೋಗದಿಂದ ಚಿತ್ತಶುದ್ಧಿಯನ್ನು ಪಡೆದಂಥ ಸಾಧಕ ಆ ಬ್ರಹ್ಮವನ್ನು ಹೇಗೆ ಪಡಿತಾನೆ ಎಂಬುದನ್ನು ನಾವು ನೋಡಿದ್ದೇವೆ. ಮತ್ತು ಈ 51, 52, 53 ಈ ಶ್ಲೋಕಗಳಲ್ಲಿ ಭಗವಂತ ಅದಕ್ಕೆ ಬೇಕಾದಂತಹ ಸಾಧನೆಯ ಮಾರ್ಗಗಳನ್ನು ತಿಳಿಸಿಕೊಡ್ತಾನೆ. ಈ ಸಾಧನೆ ಯಾರಿಗೆ ಅಂದರೆ, ಕರ್ಮಯೋಗ ಭಕ್ತಿಯೋಗದಿಂದ ಚಿತ್ತಶುದ್ಧಿಯನ್ನು ಮಾಡಿಕೊಂಡ ಒಂದು ಹಂತದ ಮೇಲ್ಮಟ್ಟದ ಸಾಧಕರಿಗೆ. ಹಾಗಾಗಿ ಕರ್ಮಯೋಗ ಮತ್ತು ಭಕ್ತಿಯೋಗ ನಮ್ಮನ್ನು ಇಲ್ಲಿಗೆ ತಂದು ನಿಲ್ಲಿಸ್ತದೆ. ಇಲ್ಲಿಂದ ಮುಂದೆ ಈ ಸಾಧನೆಯನ್ನು ಕೈಗೆತ್ತಿಕೊಳ್ಳಬೇಕು ಸಾಧಕನಾದವನು ಅಂತ. ಬುದ್ಧ್ಯಾ ವಿಶುದ್ಧಯಾ ಯುಕ್ತಃ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾಂಸ್ತ್ಯಕ್ತ್ವಾ ರಾಗದ್ವೇಷೌ ವಿದಸ್ಯ ಚ. ಸಂಶಯ ಮತ್ತು ಭ್ರಾಂತಿಗಳು ಇಲ್ಲದೇ ಇರುವಂತಹ ಶುದ್ಧವಾದಂತಹ ನಿಶ್ಚಯಾತ್ಮಕ ಬುದ್ಧಿಯಿಂದ, ಆ ಬುದ್ಧಿ ಅನ್ನೋದಕ್ಕೆ ಅಷ್ಟು ಯುಕ್ತನಾಗಿರಬೇಕು. ದೃಢತೆಯಿಂದ ಅಥವಾ ಧೀರತೆಯಿಂದ ಶರೀರ ಇಂದ್ರಿಯಗಳನ್ನು ಹಿಡಿತದಲ್ಲಿ ಇರಿಸಿಕೊಂಡಿರಬೇಕು. ಶಬ್ದಸ್ಪರ್ಶಾದಿ ಈ ವಿಷಯಗಳನ್ನು ದೂರ ಮಾಡಬೇಕು. ಮತ್ತು ರಾಗದ್ವೇಷಗಳನ್ನು ಸರಿಸಿರಬೇಕು, ಪಕ್ಕಕ್ಕೆ ತಳ್ಳಿ ಇರಬೇಕು. ಅಲ್ಲಿ ವಾಸ್ತವಿಕವಾಗಿ ಕ್ರಿಯಾಪದ ಇಲ್ಲ. ಹಾಗಾಗಿ ಈ 51, 52 ಮತ್ತು 53 ಈ 3 ಶ್ಲೋಕಗಳನ್ನು ಸಮಷ್ಟಿಯಾಗಿ ಹೇಳುವಂಥ ಕ್ರಮ ಉಂಟು. ಯಾಕೆಂದರೆ ಅದನ್ನು ದೂರಕ್ಕೆ ತಳ್ಳಿ ವಾಟ್ ನೆಕ್ಸ್ಟ್ ಅಂದರೆ ಮುಂದುಂಟು. ಅದರ ಕ್ರಿಯಾಪದ ಕೊನೆಯನ್ನು ಉಂಟು ನೋಡಿ. ಹೀಗೆ ಮಾಡಿದರೆ ವಿಮುಚ್ಯ 53ನೇ ಶ್ಲೋಕದಲ್ಲಿ ಇದನ್ನೆಲ್ಲವನ್ನು ಬಿಟ್ಟು ನಿರ್ಮಮಃ ಶಾಂತಃ ಬ್ರಹ್ಮಭೂಯಾಯ ಕಲ್ಪತೆ ಅಂತ. ನಾವು ಒಂದೇ ಸಲ ಅಷ್ಟನ್ನು ಹೇಳಿದರೆ ಅರ್ಥ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಇಲ್ಲಿಗೆ ಆ ಅರ್ಥವನ್ನು ಹೊಂದಿಸಿಕೊಳ್ಳೋಣ. ಹೀಗೆ ಈ ರಾಗದ್ವೇಷಗಳನ್ನು ಪಕ್ಕಕ್ಕೆ ಸರಿಸಿದವನು ಆತ ಬ್ರಹ್ಮಭೂಯಾಯ ಕಲ್ಪತೆ, ಬ್ರಹ್ಮಭಾವವನ್ನು ಹೊಂದುತ್ತಾನೆ, ಅದಕ್ಕೆ ಸಮರ್ಥನಾಗ್ತಾನೆ ಎನ್ನುವಂಥದ್ದು. ಎತ್ಕೊಳ್ತಾನೆ ಗೀತಾಚಾರ್ಯ ಹೇಳ್ತಾನೆ, ಬುದ್ಧ್ಯಾ ವಿಶುದ್ಧಯ ಅಂತ. ಯುಕ್ತ ಕೂಡಿರಬೇಕು.
ಬ್ರಹ್ಮವಸ್ತುವನ್ನು ತಿಳಿಲಿಕ್ಕೆ ಮಾಡಬೇಕಾದ ಸಾಧನೆಯ ಸೋಪಾನವನ್ನು ಹೇಳ್ತಾನೆ. ಅದಕ್ಕೆ ಹೇಳುವಂಥದ್ದು ಮೊದಲನೇದು ಶುದ್ಧವಾದ ಬುದ್ಧಿಯಿಂದ ಕೂಡಿರಬೇಕು ಅಂತ. ಏನ್ರಿ ಶುದ್ಧವಾದ ಬುದ್ಧಿ ಮತ್ತು ಅಶುದ್ಧವಾದ ಬುದ್ಧಿ ಅಂತ ಎರಡು ಉಂಟಾ ಅಂದರೆ ಹೌದು ಅಂತಾನೆ ಗೀತಾಚಾರ್ಯ. ಆ ಶುದ್ಧವಾದ ಬುದ್ಧಿ ಅಂದರೆ ಏನು ಅಂದರೆ ಸಂಶಯ ಮತ್ತು ಭ್ರಾಂತಿಗಳು ಇಲ್ಲದೇ ಇರುವಂತಹ ಬುದ್ಧಿ. ಈ ಸಂಶಯ ಮತ್ತು ಭ್ರಾಂತಿಯಿಂದ ಕೂಡಿದ ಬುದ್ಧಿ ಬ್ರಹ್ಮವಸ್ತುವನ್ನು ಹಿಡಿಯಲಾರದು, ಗ್ರಹಿಸಲಾರದು. ಹಾಗಾಗಿ ಬುದ್ಧಿ ಶುದ್ಧ ಆಗಬೇಕು. ಬುದ್ಧಿ ಶುದ್ಧ ಆಗೋದು ಯಾಕೆ ಶುದ್ಧವಾದ ಬುದ್ಧಿ ಬೇಕು ಅಂತ ಇನ್ನೊಂದು ಪ್ರಶ್ನೆ. ನೋಡಿ, ಈ ಅಕ್ಕಿಯ ಜೊತೆಗೆ ನೆಲ್ಲು ಕಲ್ಲುಗಳು ಸೇರಿ ಹೋದರೆ ನಾವು ಅಕ್ಕಿಯನ್ನು ಆ ನೆಲ್ಲು ಕಲ್ಲುಗಳಿಂದ ಬೇರ್ಪಡಿಸಬೇಕು ಅಂದರೆ ನೆಲ್ಲು ಕಲ್ಲುಗಳನ್ನು ಎತ್ತಿ ಎತ್ತಿ ಆಚೆ ಹಾಕಬೇಕು. ಹಾಗೆ ಆಚೆ ಹಾಕುವಾಗ ಇದು ಕಲ್ಲು ಇದು ನೆಲ್ಲು ಅಂತ ಪತ್ತೆ ಹಚ್ಚಬೇಕಿದ್ರೆ ನಮ್ಮ ನೇತ್ರೇಂದ್ರಿಯದ ಪಾಠವತೆ ತುಂಬ ಇರಬೇಕು. ಕಣ್ಣು ಕಾಣದೇ ಇದ್ದವರ ಹತ್ರ ಅಕ್ಕಿಯನ್ನು ನೆಲ್ಲನ್ನು ಬೇರ್ಪಡಿಸುವಂತ ಕೊಟ್ಟರೆ ಅಕ್ಕಿಯೆಲ್ಲ ಎತ್ತಿ ಆಚೆ ಹಾಕ್ತಾರೆ, ನೆಲ್ಲನ್ನು ಹಾಗೆ ಇಡ್ತಾರೆ ಅಲ್ವಾ? ಹೀಗೆ ಯಾವ ಕೆಲಸಕ್ಕೆ ಯಾವ ಇಂದ್ರಿಯದ ಅಗತ್ಯ ಉಂಟೋ ಅದು ಹೆಚ್ಚು ಶುದ್ಧವಾಗಿ ಇರಬೇಕು. ಯಾಕೆ ಈ ಉದಾಹರಣೆ ಹೇಳಿದೆ ಅಂದರೆ, ಈ ಪ್ರಪಂಚದಲ್ಲಿ ಅಥವಾ ಈ ದೇಹದಲ್ಲಿ ಆತ್ಮವಸ್ತು ಅನಾತ್ಮವಸ್ತು ಇವೆರಡೂ ಸಹ ಸೇರಿಕೊಂಡೇ ಇವೆ. ದೇಹದಲ್ಲಿ ಆತ್ಮ ಅನಾತ್ಮ ಎರಡೂ ಸಹ ಇವೆ, ಜಡ ಚೇತನ ಅಲ್ವಾ? ಇದು ಜಡ ಮತ್ತು ಚೇತನ, ಇದನ್ನು ಬೇರ್ಪಡಿಸಬೇಕು ಅಂತಾದರೆ ಇದು ಆತ್ಮವಸ್ತು ಇದು ಅನಾತ್ಮವಸ್ತು ಅಂತ ಬೇರ್ಪಡಿಸಬೇಕು ಅಂತಾದರೆ ಯಾವ ಇಂದ್ರಿಯದ ಮೂಲಕ ಆ ಕೆಲಸ ಮಾಡಬೇಕು? ಬುದ್ಧಿಯಿಂದಲೇ ಆಗಬೇಕು. ಅದಕ್ಕೋಸ್ಕರ ಆ ಬುದ್ಧಿ ಏನಾಗಿರಬೇಕು? ಶುದ್ಧವಾಗಿರಬೇಕು. ಸ್ವಚ್ಛವಾದ ಬುದ್ಧಿ, ಹರಿತವಾದ ಬುದ್ಧಿ, ಸೂಕ್ಷ್ಮವಾದ ಬುದ್ಧಿ. ಅದು ಎಂಥ ಬುದ್ಧಿ ಅಂದರೆ, ಹಿಂದೆ ಭಗವಂತ ಇದೇ ಅಧ್ಯಾಯದಲ್ಲೇ ಹೇಳಿದ್ದಾನೆ. ಎಂಥ ಬುದ್ಧಿ ಅಂದರೆ, ಹಿಂದೆ ಆ ಮಾತು ಬಂದಿದೆ, ಬುದ್ಧಿ ಸಾ ಪಾರ್ಥ ಸಾತ್ವಿಕಿ ಅಂತ ಭಗವಂತ ಹೇಳ್ತಾನೆ. ಯಯಾಧರ್ಮಂ ಅಧರ್ಮಂಚ ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾ ವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಇದು ಬಂಧ, ಇದು ಮೋಕ್ಷ, ಇದು ಪ್ರವೃತ್ತಿ, ಇದು ನಿವೃತ್ತಿ, ಇದು ಕಾರ್ಯ, ಇದು ಅಕಾರ್ಯ ಅಂತ ಎಲ್ಲ ಇದನ್ನು ಬೇರ್ಪಡಿಸಿ ತಿಳಿಯುವಂತಹ ಸಾಮರ್ಥ್ಯ ಯಾವ ಬುದ್ಧಿಗೆ ಉಂಟೋ ಅದು ಶುದ್ಧವಾದ ಬುದ್ಧಿ, ಅದು ಸಾತ್ವಿಕ ಬುದ್ಧಿ ಅಂತ. ಹಾಗಾಗಿ ಈ ಬುದ್ಧಿ ಇಲ್ಲಿ ಅಪೇಕ್ಷಿತ. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ ಬುದ್ಧಿಯ ವಿಶುದ್ಧಯ ಅಂತ. ಆಯಿತು, ಇಂಥ ಸಾತ್ವಿಕ ಬುದ್ಧಿ ಬೇಕು. ಇದರ ಮೇಲೆ ಇನ್ನೊಂದು ಪ್ರಶ್ನೆ, ಬುದ್ಧಿ ಶುದ್ಧ ಆಗಬೇಕು. ಆದರೂ ಒಂದು ಪ್ರಶ್ನೆ, ಯಾಕೆ ಶುದ್ಧ ಆಗಬೇಕು? ನಾನು ಇಷ್ಟು ಉದಾಹರಣೆ ಹೇಳಿದ್ದೇನೆ, ಆದರೂ ಒಂದು ಸಮಸ್ಯೆ ಬರುತ್ತೆ, ಯಾಕೆ ಬುದ್ಧಿ ಶುದ್ಧ ಆಗಬೇಕು ಅಂದರೆ, ಒಂದು ಸೋಜಿಗದ ಸಂಗತಿ ಅಂದರೆ, ನೋಡಿ, ನಮ್ಮ ಈ ದೇಹದಲ್ಲಿ ಇಷ್ಟೆಲ್ಲ ಇಂದ್ರಿಯಗಳಿವೆ, ಪ್ರತಿಯೊಂದು ಪ್ರಾಣಿಗಳಲ್ಲೂ ಇಂದ್ರಿಯಗಳಿವೆ. ಆದರೆ ಯಾವ ಮನುಷ್ಯೇತರ ಪ್ರಾಣಿಗಳ ಇಂದ್ರಿಯಗಳಿಗೆ ಆತ್ಮವಸ್ತುವನ್ನು ಹಿಡಿಯುವ ಶಕ್ತಿ ಇಲ್ಲ. ಮನುಷ್ಯನ ದೇಹದಲ್ಲೂ ಸಹ ಬುದ್ಧಿ ಒಂದನ್ನು ಬಿಟ್ಟು ಇನ್ಯಾವ ಇಂದ್ರಿಯಕ್ಕೂ ಸಹ ಆತ್ಮವಸ್ತುವನ್ನು ತಿಳಿಯುವ ಶಕ್ತಿ ಇಲ್ಲ. ಇದನ್ನು ಕೇಳಿದಾಗ ನಮ್ಮ ಬಗ್ಗೆ ನಾವು ಸಂತೋಷ ಪಡಬೇಕು.
ಬೇರೆ ಯಾವ ಪ್ರಾಣಿಗಳ ದೇಹದಲ್ಲೂ ಪಶುವರ್ಗದ ದೇಹದಲ್ಲೂ ಇಲ್ಲದೇ ಇರುವಂತಹ, ಇಡದೇ ಇರುವಂತಹ ಒಂದು ವಿಶೇಷವಾದ ಇಂದ್ರಿಯವನ್ನು ಮನುಷ್ಯ ದೇಹದಲ್ಲಿ ಇರಿಸಿದ್ದಾನೆ. ಇರಿಸಿದ್ದಷ್ಟೇ ಅಲ್ಲ, ಆ ಇಂದ್ರಿಯದ ಮೂಲಕ ತನ್ನನ್ನು ತಾನು ತಿಳಿದುಕೊಳ್ಳೋದಕ್ಕೂ ವ್ಯವಸ್ಥೆ ಮಾಡಿದ್ದಾನೆ. ಅದನ್ನು ನಾವು ಮಾಡಬೇಕಾದ್ದೇನು ಅಂದರೆ ಅದನ್ನು ಶುದ್ಧ ಮಾಡೋದಷ್ಟೇ. ಹಾಗಾಗಿ ಇಷ್ಟೆಲ್ಲ ಇಂದ್ರಿಯಗಳಿದ್ದರೂ ಸಹ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಅಂತರಿಂದ್ರಿಯ, ಮನಸ್ಸು, ಇದು ಯಾವುದಿದ್ರೂ ಸಹ ಆತ್ಮವಸ್ತುವನ್ನು ಗ್ರಹಿಸಬಲ್ಲ ಇಂದ್ರಿಯ ಏಕೈಕ ಇಂದ್ರಿಯ ಬುದ್ಧಿ. ನಾನು ಮೊನ್ನೆನೂ ಹೇಳಿದ್ದೆ, ಆತ್ಮವಸ್ತುವಿಗೆ ಅತ್ಯಂತ ಸನಿಹದಲ್ಲಿರುವಂಥದ್ದು ಬುದ್ಧಿ. ಹಾಗಾಗಿ ಆ ಬುದ್ಧಿ ಮಲಿನ ಆದರೆ ಮಲಿನವಾದ ಬುದ್ಧಿ ಹೇಗೆ ಅದನ್ನು ಗ್ರಹಿಸೀತು? ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ ಬುದ್ಧಿಯ ವಿಶುದ್ಧಯ. ಆ ಬುದ್ಧಿ ಎಷ್ಟೆಷ್ಟು ಶುದ್ಧವಾಗತ್ತೋ, ಟ್ರಾನ್ಸ್ಪರೆಂಟ್ ಆಗತ್ತೋ, ಅಲ್ಲಿ ಆತ್ಮವಸ್ತುವಿನ ನೇರ ಪ್ರತಿಫಲನ ಆಗತ್ತೆ. ಸದಾ ಸರ್ವಗತೋಪ್ಯಾತ್ಮ ನ ಸರ್ವತ್ರ ಅವಭಾಸತೆ. ಆತ್ಮವಸ್ತು ಎಲ್ಲ ಕಡೆಗೂ ಉಂಟು, ಅದು ಇಲ್ಲದೇ ಇರುವ ಜಾಗವೇ ಇಲ್ಲ. ಆದರೂ ಸಹ ನಮಗೆ ಯಾಕೆ ಅನುಭವಕ್ಕೆ ಬರುವುದಿಲ್ಲ, ಕೈಗೆ ಸಿಗೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ? ಯಾಕೆ? ಅದಕ್ಕೆಲ್ಲ ನಾನು ಹಿಂದೆ ಕಾರಣ ಹೇಳಿದ್ದೇನೆ. ಯಾವ ಇಂದ್ರಿಯಕ್ಕೂ ಸಿಗೋದಿಲ್ಲ. ಹಾಗಿದ್ರೆ ಸಿಗೋದೇ ಇಲ್ಲೋ ಅಂತ ಕೇಳಿದರೆ, ಬುದ್ಧಾವೇವ ಅವಭಾಸೇತ, ಅದು ಬುದ್ಧಿಯಲ್ಲಿಯೇ ಸಿಗುವಂಥದ್ದು. ಬುದ್ಧಿ ಮಾತ್ರ ಅದನ್ನು ಗ್ರಹಿಸಬಲ್ಲದು. ಹೇಗೆ ಅಂದರೆ ಸ್ವಚ್ಛೇಶು ಪ್ರತಿಬಿಂಬವತ್. ಸೂರ್ಯನ ಪ್ರತಿಬಿಂಬವನ್ನು ಕನ್ನಡಿ ಮಾತ್ರ ಹಿಡಿಯಬಲ್ಲದು, ಅಥವಾ ಸ್ವಚ್ಛವಾದ ವಸ್ತು ಹಿಡಿಯಬಲ್ಲದು. ಕಲ್ಲಿನ ಎದುರಿನಲ್ಲಿ ಹೋಗಿ ನಿಂತು ನಾವು ಮುಖ ನೋಡ್ಕೊಳ್ಬೇಕು ಅಂದರೆ ಕಲ್ಲು ನಮ್ಮ ಮುಖವನ್ನು ತೋರಿಸೋದಿಲ್ಲ. ಅದರ ಕನ್ನಡಿಗೆ ಆ ಶಕ್ತಿ ಉಂಟು. ಹಾಗಾಗಿ ಶುದ್ಧವಾದ ಬುದ್ಧಿ ಇರಬೇಕು. ಇಂತಹ ಶುದ್ಧವಾದ ಬುದ್ಧಿಯಿಂದ ಕೂಡಿದವನು ಒಂದು. ಮತ್ತೆ ಮುಂದಕ್ಕೆ ಹೋಗೋಣ. ಧೃತ್ಯಾತ್ಮಾನಂ ನಿಯಮ್ಯ ಚ. ಇಲ್ಲಿ ಆತ್ಮ ಅಂದರೆ ಶರೀರ ಮತ್ತು ಇಂದ್ರಿಯಗಳು. ಇವುಗಳನ್ನು ಸಾತ್ವಿಕವಾದ ಧೃತಿಯಿಂದ ನಿಯಮನ ಮಾಡಬೇಕು ಅಂತಾನೆ. ಆ ಸಾತ್ವಿಕವಾದ ಧೃತಿ ಬಂದಿತ್ತು ಇದೇ ಅಧ್ಯಾಯದ 33ನೇ ಶ್ಲೋಕ. ಧೃತ್ಯಾ ಯಯಾ ಧಾರಯತೆ ಮನಃಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕೆ. ಇದು ಸಾತ್ವಿಕವಾದಂಥ ಧೃತಿ. ಧೃತಿ ಅನ್ನೋದಕ್ಕೆ 2 ಅರ್ಥ. ಒಂದು ಧೈರ್ಯ, ಇನ್ನೊಂದು ಧಾರಣೆ ಮಾಡುವ ಶಕ್ತಿ. ಹಾಗಾಗಿ ಈ ಧೈರ್ಯವೂ ಬೇಕು, ಮತ್ತು ಧಾರಣೆ ಮಾಡಬೇಕಂತ. ಯಾವ್ಯಾವುದನ್ನು? ಇಂದ್ರಿಯ ಮತ್ತು ಮನಸ್ಸನ್ನು ಧಾರಣೆ ಮಾಡಬೇಕಂದ್ರೆ ನಿಯಮನದಲ್ಲಿ ಇರಿಸಬೇಕು ಅಂತ ಅರ್ಥ. ಯಾಕೆಂದರೆ ಇಂದ್ರಿಯಗಳು ಹೊರಮುಖವಾಗಿ ಹರಿದು ಹೋಗುವುದು ಅವುಗಳ ಜಾಯಮಾನ, ಅವು ಕರದಲ್ಲಿ ದೇಹ ಹೋಗುವುದು ಅದರ ಜಾಯಮಾನ. ಅದಕ್ಕೋಸ್ಕರ ಅವೆರಡನ್ನೂ ಸಹ ಧೃತ್ಯ, ಅದು ಯಾವಾಗ ನಿಗ್ರಹ ಮಾಡೋಕ್ಕಾಗುತ್ತೆ ಅಂದರೆ ಸಾತ್ವಿಕವಾದ ಧೃತಿಯಿಂದ ಮಾತ್ರ ಆಗತ್ತೆ. ಅದಕ್ಕೂ ಒಂದು ಧೈರ್ಯ ಬೇಕು ಅಂತಾನೆ ಭಗವಂತ. ಇಂದ್ರಿಯಗಳು ಹರಿದು ಹೋಗ್ತಾ ಇದ್ದರೆ ಅವುಗಳನ್ನು ತಡೆದು ನಿಲ್ಲಿಸೋದು ಸಹ ಒಂದು ಧೈರ್ಯವೇ ಅಂತ. ಹಾಗಾಗಿ ಧೃತ್ಯ ಆತ್ಮಾನಂ ನಿಯಮ್ಯ ಚ, ಇದು 2ನೆಯ ಅಂಶ. ಮತ್ತು 3ನೇ ಅಂಶ, ಶಬ್ದಾದೀನ್ ವಿಷಯಾಂಸ್ತ್ಯಕ್ತ್ವ. ಶಬ್ದಾದೀನ್ ಅಂತ ಉಂಟು ಅಲ್ಲಿ. ಆದಿ ಶಬ್ದದಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. 5 ಜ್ಞಾನೇಂದ್ರಿಯಗಳಿಗೆ 5 ವಸ್ತುಗಳು. ಇವು ಏನು ಮಾಡ್ತವೆ? ಹೊರಗಡೆಗೆ ಇವೆ, ನಮ್ಮ ಇಂದ್ರಿಯಗಳು ಅವುಗಳ ಹತ್ತನೇ ಹೋಗ್ತಾ ಇರ್ತವೆ. ಹಾಗಾಗಿ ಇಂದ್ರಿಯಗಳಿಂದ ಇವುಗಳನ್ನು ಗ್ರಹಿಸುವುದನ್ನು, ಹಿಡಿಯುವುದನ್ನು, ಅನುಭವಿಸುವುದನ್ನು ಬಿಡಬೇಕು. ವಿಷಯಾಂಸ್ತ್ಯಕ್ತ್ವ. ಹಾಗಿದ್ದರೆ ಪ್ರಶ್ನೆ ಇಷ್ಟೇ, ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಈ ಮಟ್ಟದ ಎತ್ತರಕ್ಕೆ ಏರಿದ ಸಾಧಕನಿಗೆ ಬೇಡವೇ ಬೇಡವಾ?
ಅಂದರೆ ಹಾಗಲ್ಲ, ಬೇಕು, ಬಹಳ ಮಿತವಾಗಿ ಬೇಕು. ಯಾಕೆಂದರೆ ಇವುಗಳನ್ನು ನಾವು ಹೆಚ್ಚೆಚ್ಚು ಹಚ್ಚಿಕೊಂಡು ಹೋದರೆ ಇಂದ್ರಿಯಗಳು ಅವುಗಳತ್ತ ಹೋಗುವುದಕ್ಕೆ ಬಿಟ್ಟರೆ ಸಾಧಕನನ್ನು ಹೊರಪ್ರಪಂಚಕ್ಕೆ ಹೆಚ್ಚು ಎಳಿತವೆ ಇವು. ನೋಡಿ, ವಾಸ್ತವಿಕ ಈ ಶಬ್ದ ಸ್ಪರ್ಶ ರೂಪ ರಸಗಂಧ ಇವು ಜಡವಸ್ತುಗಳು. ಜಡವಸ್ತು ಆದ್ರೂ ಸಹ ನಮ್ಮ ಇಂದ್ರಿಯಗಳು, ಚೇತನದಂತೆ ವರ್ತಿಸುವ ಇಂದ್ರಿಯಗಳು ಈ ಜಡವಸ್ತುಗಳು ಹೇಳಿದಾಗ ಕೇಳ್ತವೆ. ಹಾಗಾಗಿ ಭಗವಂತ ಹೇಳ್ತಾನೆ, ನಿನ್ನ ಇಂದ್ರಿಯಗಳಿಗೆ ಈ ದೌರ್ಬಲ್ಯ ಉಂಟು, ಅದಕ್ಕೋಸ್ಕರ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳನ್ನು ತೆಕ್ತ ಬಿಟ್ಬಿಡು. ಬಿಡೋದು ಅಂದರೆ ಹೇಗ್ರಿ ಇದನ್ನು? ನಾವು ಎಲ್ಲೋ ಹೋಗ್ತಾ ಇರ್ತೇವೆ, ಗೋಡೆ ಮೇಲೆ ಒಂದು ವಾಲ್ ಪೋಸ್ಟರ್ ಅಂಟಿಸಿಡ್ತಾನೆ, ಪಕ್ಕದ ಮೇಲೆ ಏನೋ ಮಾತಾಡ್ತಾ ಇರ್ತಾರೆ, ಬೇಡ ಬೇಡ ಅಂದರೂ ಕೇಳ್ತಾ ಇರುತ್ತೆ. ನಾನು ಹಿಂದೆ ಹೇಳಿದ್ದೆ ಇದಕ್ಕೆ ಒಂದು ಉದಾಹರಣೆಯನ್ನು. ಈ ಮನಸ್ಸು ಎನ್ನುವುದೊಂದು ಮೇನ್ ಸ್ವಿಚ್ ಉಂಟು ಇಲ್ಲಿ, ಅದನ್ನು ವಿಡ್ರಾಯಲ್ ಮಾಡಿಬಿಡೋದು. ಆವಾಗ ಮೇನ್ ಸ್ವಿಚ್ ಡಿಸ್ಕನೆಕ್ಟ್ ಮಾಡಿಬಿಟ್ರೆ ಯಾವ ಸ್ವಿಚ್ ಆನ್ ಮಾಡಿದರೂ ಸಹ ಕೆಲಸ ಆಗೋಲ್ಲ. ಅದಕ್ಕೋಸ್ಕರ ಅದಕ್ಕಿರುವಂಥದ್ದು ಏಕೈಕ ಉಪಾಯ ಅಂದರೆ ಉಪೇಕ್ಷೆ ಮಾಡೋದು, ನನಗೆ ಸಂಬಂಧಪಡದೇ ಇರೋದು ಅಂತ. ಎಷ್ಟರ ಮಟ್ಟಿಗಾಗತ್ತೆ ಕೇಳಿದರೆ, ಕೊನೆಗೆ ಅಭ್ಯಾಸ ಆದಾಗ ನಮಗೆ ಸಂಬಂಧ ಇಲ್ಲ ಅಂದರೆ ಎದುರಿಗೇ ಯಾರೋ ಬಂದರೂ ಸಹ ಗೊತ್ತಾಗೋದಿಲ್ಲ. ಇದು ಸ್ವಲ್ಪ ಎತ್ತರದ ಉದಾಹರಣೆ. ಭಾಳ ಸುಲಭ ಉದಾಹರಣೆ ಕೊಡಬೇಕು ಅಂದರೆ, ನಾವು ಮನಸ್ಸಲ್ಲಿ ಯಾವುದೋ ಒಂದು ವಿಚಾರ ಮಾಡ್ತಾ ಹೋಗ್ತೇವೆ, ಎದುರುಗಡೆಯಿಂದ ಯಾರೋ ನಮ್ಮ ಪರಿಚಿತರು ಬರ್ತಾರೆ, ನಾವು ಅವರನ್ನು ಕಂಡ್ರೂ ಸಹ ನಮ್ಮ ಕಣ್ಣು ನೋಡಿರುತ್ತೆ, ಅದರ ಮನಸ್ಸು ವಿಚಾರದಲ್ಲಿ ಮಗ್ನವಾದ್ರಿಂದ ಆ ವ್ಯಕ್ತಿಯನ್ನು ಹಿಡಿಯೋದಿಲ್ಲ. ಅವರು ನೋಡ್ತಿರ್ತಾರೆ, ಓ ಪರಿಚಿತರು ಬಂದರು, ನೋಡೋಣ ಮಾತಾಡಿಸ್ತಾರೋ ಅಂತ. ಪಕ್ಕದಲ್ಲಿ ಹಾದು ಹೋದ ಮೇಲೆ, ಏನು ರೀ ನಾನು ಇಷ್ಟು ಹತ್ತಿರ ಬರ್ತಾಯಿದ್ದೀನಿ, ಮರೆತು ಬಿಟ್ರೆ ನನ್ನನ್ನು ಗುರುತ ಸಿಗಲಿಲ್ಲ ನಿಮಗೆ ಅಂತ ತಕ್ಷಣ ಹೇಳ್ತೇವೆ ನಾವು. ಇಲ್ಲರಿ, ಏನೋ ಆಲೋಚನೆ ಮಾಡ್ತಾ ಇದ್ದೆ, ಹಾಗಾಗಿ ಮನಸ್ಸು ನಿಮ್ಮನ್ನು ಗ್ರಹಿಸಲಿಲ್ಲ. ಹಾಗಾಗಿ ಈ ಶಬ್ದಸ್ಪರ್ಶ ರೂಪ ರಸಗಂಧಗಳಿಂದ ಇಂದ್ರಿಯಗಳು ದೂರ ಸರಿಬೇಕು ಅಂದರೆ ಅದು ಉಪೇಕ್ಷೆ ಮಾಡು, ಮನಸ್ಸನ್ನು ಆತ್ಮವಿಚಾರ ಹೊಳಸೆಗೆ ಅಂತ. ಹಾಗಾಗಿ ಶಬ್ದಾದೀನ್ ವಿಷಯಾಂಸ್ ತ್ಯಕ್ತ್ವ, ಮತ್ತು ರಾಗದ್ವೇಷೌ ಯುಧಸ್ಯ ಚ, ಈ ರಾಗದ್ವೇಷಗಳನ್ನು ವಿಧಸ್ಯ ಚ ದೂರಕ್ಕೆ ತಳ್ಳಿಬಿಡುವಂಥ. ರಾಗದ್ವೇಷ ಎಲ್ಲಿ ಬರ್ತದೆ ಅಂದರೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಇಷ್ಟವಾದದ್ದನ್ನು ಮತ್ತೆ ಕೇಳಬೇಕು ಅನ್ನೋದು ರಾಗ. ನಮಗಿಷ್ಟ ಅಲ್ಲದೇ ಇದ್ದದ್ರ ಬಗ್ಗೆ ಏನಾಗುತ್ತೆ ಕೇಳಿದ್ರೆ ದ್ವೇಷ, ಇದು ಬರ್ತದೆ ಒಂದು. ಅದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಕೇಳಿದರೆ, ಹೀಗೆ ಈ ಶಬ್ದಸ್ಪರ್ಶ ರೂಪ ರಸಗಳನ್ನು ಕಡಿಮೆ ಮಾಡ್ತಾ ಬರೋದ್ರ ಜೊತೆಗೆ ಈತ ಮುಂದುವರೆದು ಆಹಾರದಲ್ಲೂ ನಿಯಮನ ಮಾಡಿಕೊಳ್ಬೇಕಾಗುತ್ತೆ. ಆ ಮಾತು ಮುಂದೆ ಬರುತ್ತೆ. ಆಹಾರದಲ್ಲೂ ಸಹ ಮಿತವಾದ ಆಹಾರ. ಆ ಮಿತವಾದ ಆಹಾರ ಅಂದರೆ ಸ್ವಲ್ಪ ಪ್ರಮಾಣದ್ದು. ಯಾಕೆಂದರೆ ಅತ್ಯಾಶಿ ಆದರೆ ಮಿದುಳು ಕೆಲಸ ಮಾಡೋದಿಲ್ಲ, ತೂಕಡಿಸುತ್ತೆ ಅದು. ಉಪವಾಸಿ ಆದರೆ ಆಗಲೂ ಕೆಲಸ ಮಾಡೋದಿಲ್ಲ. ಹಾಗಾಗಿ ಅತ್ಯಾಶಿಯೂ ಆಗಬಾರದು, ಉಪವಾಸಿಯೂ ಆಗಬಾರದು. ಹಾಗಿದ್ದರೆ ಹೇಗಿರಬೇಕು? ಮಿತವಾಗಿ ತೆಗೆದುಕೊಳ್ಬೇಕು. ಈಗ ಪ್ರಶ್ನೆ, ಮಿತವಾಗಿ ತೆಗೆದುಕೊಳ್ಬೇಕು ಅಂದರೆ ಹಾಗಿದ್ರೆ ಒಳ್ಳೆ ಪ್ರೋಟೀನ್ ಕಂಟೆಂಟ್ಸ್ ಇರೋದನ್ನು ಅಥವಾ ರುಚಿ ಆದದ್ದನ್ನು ತಿನ್ನಬಹುದಾ ಅಂದರೆ ಇಲ್ಲ. ಅದೇ ರಾಗ. ತಿನ್ನುವ ಆಹಾರ ನಾನು ಕಡಿಮೆ ತಿಂತೇನೆ, ಇದು ರುಚಿಯಾಗಿರಲಿ ಅಂತ ಬಯಸುವುದು ರಾಗ. ಏನು ಭಗವಂತ ನಮ್ಮನ್ನು ಹೇಗೆ ಅರ್ಥ ಮಾಡ್ಕೊಳ್ತಾನೆ ಅಂದರೆ, ನಮ್ಮ ಸ್ವಭಾವ ಎಲ್ಲ ಗೊತ್ತಾಗ್ತದೆ ಅವನಿಗೆ. ಹಾಗಾಗಿ ಮಿತವಾಗಿ ತಿನ್ನು, ಆದರೆ ರುಚಿಯಾಗಿರಬೇಕು ಅಂತ ಬಯಸಬೇಡ. ಯಾಕೆಂದರೆ ರುಚಿಯಾಗಿರಬೇಕು ಅಂತ ಬಯಸಿದರೆ ನೀನು ರಸನೇಂದ್ರಿಯ ಹೇಳಿದ ಹಾಗೆ ಕೇಳ್ತೀಯೇ. ಆಯಿತು, ಅಕಸ್ಮಾತ್ ಕೆಟ್ಟೋಗಿತ್ತು ತಿಂದ ಆಹಾರ ಅಥವಾ ತಿನ್ನುವ ಆಹಾರ, ಆಗ ಅದ್ರ ಬಗ್ಗೆ ದ್ವೇಷವೂ ಬೇಡ. ರಾಗದ್ವೇಷವು ವಿಧಸ್ಯ ಚ. ನಾನು ಬಹಳ ಹಿಂದೆ ತ್ಯಾಗಬ್ರಹ್ಮರ ಉದಾಹರಣೆ ಕೊಟ್ಟಿದ್ದೇನೆ. ಹಾಗೆ
ಯಾಕೆ ಅಂದರೆ ಅವನು ತೀರ್ಮಾನಕ್ಕೆ ಬಂದಿರ್ತಾನೆ, ರುಚಿಯನ್ನು ಅನುಭವಿಸುವುದು ರಸನೇಂದ್ರಿಯ, ಇಂದ್ರಿಯ ಹೀಗೆ ಮಾಡುವುದು ಅದರ ಸ್ವಭಾವ, ನಾನು ಇಂದ್ರಿಯ ಅಲ್ಲ, ಆಗ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಹೇಳೋದು ಸುಲಭ, ಆಚರಣೆ ಬಹಳ ಕಷ್ಟ. ಹಾಗಾಗಿ ಈ ರಾಗದ್ವೇಷ ಅವನ ಆಹಾರದಲ್ಲೂ ಸಹ ಇರಕೂಡದು. ಕಡಿಮೆ ತಿನ್ನಬೇಕು, ಅದಕ್ಕೋಸ್ಕರ ಒಳ್ಳೆ ತಿನ್ನಬೇಕು ಅಂತ ಇಲ್ಲ, ರುಚಿಯಾಗಿರಬೇಕು ಅಂತ ಬಯಸಬಾರ್ದು. ಹೀಗೆ ಎಲ್ಲವುದೂ ಸಹ ಮಿತಿ. ಹಾಕಿಕೊಳ್ಳುವ ಬಟ್ಟೆಯೂ ಸಹ ಮಿತಿ. ಆದರೆ ಆ ಬಟ್ಟೆಯೂ ಸಹ ತುಂಬ ಒಳ್ಳೆಯದಾಗಿರಬೇಕು ಅಂತ ನಿರೀಕ್ಷಿಸುವಂತೆ ಇಲ್ಲ. ಹೀಗೆ ರಾಗದ್ವೇಷವು ವಿಧಸ್ಯ ಚ. ಇಲ್ಲಿಗೆ 4 ಅಂಶ ಆಯಿತು. ಮತ್ತು ಮುಂದಿನ ಶ್ಲೋಕಕ್ಕೆ ಹೋಗೋಣ, ಯಾಕೆ ನಾವು ಕ್ರಮಿಸಬೇಕಾದ ದೂರ ಬಹಳ ಉಂಟು. ವಿವಿಕ್ತ ಸೇವಿ ಲಘ್ವಾಶಿ ಯತವಾಕ್ಕಾಯ ಮಾನಸಃ ಧ್ಯಾನಯೋಗ ಪರೋನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ಜನಸಂಚಾರ ಇಲ್ಲದೇ ಇರುವಂತಹ ಏಕಾಂತ ಸ್ಥಳವನ್ನು ಸೇರಬೇಕು, ಲಘುವಾದ ಆಹಾರವನ್ನು ಸ್ವೀಕರಿಸಬೇಕು, ಮಾತು ದೇಹ ಮನಸ್ಸುಗಳನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಬೇಕು, ದೃಷ್ಟ ಮತ್ತು ಅದೃಷ್ಟವಾದಂಥ ಫಲದಲ್ಲಿ ವೈರಾಗ್ಯವನ್ನು ತಾಳಬೇಕು, ಸರ್ವದಾ ಧ್ಯಾನ ಯೋಗದಲ್ಲಿ ನಿರತನಾಗಬೇಕು. ಹೀಗಿದ್ದರೆ ಬ್ರಹ್ಮಭೂಯಾಯ ಕಲ್ಪತೆ. ಮುಂದೆ ಅನ್ವಯ. ವಿವಿಕ್ತ ಸೇವಿ. ವಿವಿಕ್ತ ಅಂದರೆ ನಿರ್ಜನ ಪ್ರದೇಶ. ಆಚಾರ್ಯ ಶಂಕರರು ಇದಕ್ಕೆ ವಿವರಣೆ ಕೊಡ್ತಾರೆ. ಅರಣ್ಯ, ನದಿ, ಪುಲಿನ ಆದಿ ಪ್ರದೇಶೇಶು ಅಂತ. ಅಂದರೆ ಅರಣ್ಯ, ನದಿ, ಪುಲಿನ, ಗಿರಿ, ಗುಹಾದೀನ್ ಅನ್ನೋದವರ ಭಾಷ್ಯ. ಇದು ವಿವಿಕ್ತವಾದ ಪ್ರದೇಶ. ಇಲ್ಲೂ ಸಹ ಗಲಾಟೆ ಇದ್ದರೆ ಹೋಗಬಾರದು. ಯಾಕೆ ನಿರ್ಜನದ ಕಡೆಗೆ ಹೋಗಬೇಕು ಅಂದರೆ ಏಕಾಂತ. ಏಕಾಂತ ಅಂದರೆ ನಮ್ಮೊಂದಿಗೆ ನಾವು ಕಳೆಯುವ ಕಾಲವೇ, ಸ್ಥಳವೇ ಏಕಾಂತ ಸ್ಥಳ. ಯಾಕೆ ಅಂದರೆ ಎಲ್ಲಿ ನಮ್ಮ ಬಗ್ಗೆ ಹೆಚ್ಚು, ನಮ್ಮ ಬಗ್ಗೆ ಅಂದರೆ ಆತ್ಮ ವಸ್ತುವಿನ ಬಗ್ಗೆ ಹೆಚ್ಚು ವಿಚಾರ ಮಾಡೋದಕ್ಕೆ ಅನುಕೂಲ ಆಗುತ್ತೋ ಅದು ಏಕಾಂತ. ಏಕ ಅಂತ, ಏಕ ಆತ್ಮವಸ್ತು, ಅಂತ ಅದೇ ಕೊನೆಯಾಗಿರುವಂಥ ವಿಚಾರ. ಅದಕ್ಕೆ ಏಕಾಂತ ಬೇಕು. ಹಾಗಾಗಿ ವಿವಿಕ್ತ ಪ್ರದೇಶಕ್ಕೆ ಹೋಗು. ಅದು ಹೇಗಿರಬೇಕು ಅಂದರೆ ಪವಿತ್ರವಾದ ಸ್ಥಳ, ನಿರ್ಜನ ಪ್ರದೇಶ. ಈ ಮಾತು ಹಿಂದೆ 6ನೇ ಅಧ್ಯಾಯದಲ್ಲೂ ಸಹ ಬಂದಿತ್ತು. ಸಾಮಾನ್ಯವಾಗಿ ಇಂಥ ಎತ್ತರದ ಸಾಧನೆಯನ್ನು ಮಾಡೋರೆಲ್ಲ ಹಿಮಾಲಯದ ಕಡೆಗೆ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಲ್ಲಿ ಅಂದರೆ ಅದು ವಿವಿಕ್ತ ಒಂದು, ಇನ್ನೊಂದು ಪವಿತ್ರವೂ ಹೌದು. ಈ ಸ್ಥಳ ಪವಿತ್ರವಾದದ್ದು ಅನ್ನೋದು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ ನಮಗೆ ಅನುಭವಕ್ಕೆ ಬರ್ತದೆ. ಆದರೆ ಆ ಗಮನಿಸುವ ಶಕ್ತಿ ಇಲ್ಲದಿದ್ದಾಗ ಗೊತ್ತಾಗೋದಿಲ್ಲ. ಕೆಲವು ಸಲ ನಮಗಿಂತ ಹೆಚ್ಚಿಗೆ ಪ್ರಾಣಿಗಳಿಗೆ ಗೊತ್ತಾಗುತ್ತಂತೆ ಅದು. ವಿಶೇಷವಾಗಿ ಹಿಂದೆ ನಮ್ಮ ದೇಶದಲ್ಲಿ ಇತ್ತು, ಇವತ್ತು ಅದು ಇಲ್ಲ. ಚಮರೀ ಮೃಗಗಳು ಅಂತ ಕರೀತಾರೆ. ಅವುಗಳಿಗೆ ಇದು ಪವಿತ್ರವಾದ ಸ್ಥಳ ಅನ್ನೋದು ಬೇರೆ ಪ್ರಾಣಿಗಳಿಗಿಂತ ಬಹಳ ಬೇಗ ಗೊತ್ತಾಗುತ್ತಂತೆ. ಹಾಗಾಗಿ ಆ ಚಮರಿ ಮೃಗಗಳೆಲ್ಲ ಹಿಮಾಲಯದಲ್ಲೇ ಇರ್ತಿದ್ವು. ಈಗಲೂ ಇರಬಹುದು ಅಪರೂಪಕ್ಕೆ. ಯಾಕೆ ಅಂದರೆ ಋಷಿಮುನಿಗಳು ಇಲ್ಲಿ ವಾಸ ಮಾಡ್ತಾರೆ, ಅವರ ತಪಸ್ಸಿನ ಅಲೆ ಇಲ್ಲಿದೆ, ಇದು ಪವಿತ್ರವಾದ ಸ್ಥಳ, ಹಾಗಾಗಿ ನಾನು ಇಲ್ಲಿ ವಾಸ ಮಾಡಬೇಕು ಅಂತ ವಿಚಾರ ಮಾಡುತ್ತಂತೆ. ಇದನ್ನೆಲ್ಲ ನೋಡಿದಾಗ ನಮಗೆ ಅನಿಸುತ್ತೆ ನಾವು ಬುದ್ಧಿವಂತರು ಅಂತ ಅಂದ್ಕೊಳ್ತೇವೆ. ಆದರೆ ನಮ್ಮ ಬುದ್ಧಿಗೆ ಈ ಸೂಕ್ಷ್ಮತೆ ಇಲ್ಲ. ಪ್ರಾಣಿಗಳಿಗಿದೆ ನೋಡಿದು. ಹಾಗಾಗಿ ವಿವಿಕ್ತ ಸೇವಿ, ಸಾಧ್ಯವಾದಷ್ಟು ಏಕಾಂತದ ಕಡೆಗೆ ಹೋಗು.
ಅಭ್ಯಾಸ ಆಗದಿದ್ದರೆ ಅದೊಂದು ವಿಷ. ಬಹಳ ಜನರಿಗೆ ಆಗೋದಿಲ್ಲ ಅದು. ಯಾಕೆ ಅಂತ ಕೇಳಿದರೆ, ಜನಸಂದಣಿಗೆ ಸೇರಿದಾಗ ಉತ್ತಮ ವಿಚಾರವನ್ನು ಮಾಡೋದಕ್ಕೆ ಆಗುವುದಿಲ್ಲ. ಸಂತೆಯಲ್ಲಿ ಕುಳಿತು ಆತ್ಮಚಿಂತನೆ ಮಾಡೋದಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ವಿವಿಕ್ತ ಸೇವಿ ಆಯಿತು. ಇದಾದ ಮೇಲೆ ಮುಂದಿನದು ಲಘ್ವಾಶಿ. ಹಗುರವಾದ ಆಹಾರವನ್ನು ಸೇವಿಸು. ಹಗುರವಾದ ಆಹಾರ ಅಂದರೆ ಎರಡು ಅರ್ಥ. ಒಂದು ಸಾತ್ವಿಕವಾದ ಆಹಾರ ಅಂತ ಅರ್ಥ. ಇನ್ನೊಂದು ಹೆಚ್ಚು ನಿದ್ದೆ ಬರಿಸುವ ಆಹಾರ ಆಗಿರಬಾರ್ದು. ಇಂದ್ರಿಯಗಳನ್ನು ಕದಡುವ ಆಹಾರ ಆಗಿರಬಾರ್ದು. ಇಂಥ ಆಹಾರವನ್ನು ಲಘ್ವಾಶಿ ಅಂತ ಕರೀತಾರೆ. ಅಂದರೆ ಅದು ನಮ್ಮ ಈ ಸಾಧನೆಗೆ ಅನುಕೂಲಕರವಾಗಿ ಇರಬೇಕು. ಈಗ ತಾನೇ ನಾನು ಹೇಳಿದೆ, ಆಹಾರ ಇಲ್ಲದೇ ಇದ್ದರೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ, ಅತಿಯಾದರೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಅತಿಯಾದರೆ ಏನಾಗುತ್ತೆ, ಹೊಟ್ಟೆ ಭಾರ ಆದಾಗ ಮಿದುಳು ಕೆಲಸ ಮಾಡೋದಿಲ್ಲ. ಅದಕ್ಕೆ ಯೋಚನೆ ಮಾಡೋದು ಹಾಸಿಗೆನೇ ಆಗ. ಹಸಿವೆ ಆದರೂ ಸಹ ಏನು ಆಲೋಚನೆ ಮಾಡುತ್ತೆ ಅಂದರೆ ಆಹಾರ ಎಲ್ಲಿ ಸಿಗತ್ತೆ ಅಂತ ನೋಡುತ್ತೆ. ಹಾಗಾಗಿ ಇದು ಎರಡರ ಮಧ್ಯದ ಸ್ಥಿತಿಯಲ್ಲಿರಬೇಕು ಅಂದರೆ ಮಿತಾಹಾರಿ ಆಗಬೇಕು. ಅದಕ್ಕೋಸ್ಕರ ಲಘ್ವಾಶಿ ಅಂತ. ಮತ್ತು ನಾನು ಹೇಳಿದೆ, ಈ ಕೆಲವು ಆಹಾರಗಳಿದ್ದಾವಲ್ಲ, ನಮ್ಮವರ ಅಬ್ಸರ್ವೇಷನ್ ಹೇಗಿತ್ತು ಅಂದರೆ, ನಾವು ಇವತ್ತೇನು ಮಾಡ್ತೇವೆ, ತಿನ್ನುವ ಆಹಾರದಿಂದ ನಮ್ಮ ದೇಹಕ್ಕೆ ಏನು ಅನುಕೂಲ ಅನ್ನೋದಷ್ಟೇ ನೋಡ್ತೇವೆ. ಸಾಲೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಹಾಗೆ ಹೊಸ ಹೊಸ ವ್ಯವಸ್ಥೆಗಳು ಬಂದಿವೆ. ಆದರೆ ಪ್ರಾಚೀನರು ಅವರ ಅಬ್ಸರ್ವೇಷನ್ ಹೇಗಿತ್ತು ಅಂದರೆ, ತಿನ್ನುವ ಆಹಾರ ದೇಹದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೋ ಅದಕ್ಕಿಂತ ಹೆಚ್ಚು ಬುದ್ಧಿಯ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದಾಗಿತ್ತು. ಹಾಗಾಗಿ ನೀನು ತಿನ್ನುವ ಆಹಾರ ನಿನ್ನ ಬುದ್ಧಿಯ ಸೂಕ್ಷ್ಮತೆಯನ್ನು ಕಳೆಯುವಂಥದ್ದು ಆಗದೇ ಇರಲಿ. ಕೆಲವು ಆಹಾರವನ್ನು ತಿಂದರೆ ನಮ್ಗೆ ಅನ್ನಿಸ್ತಿದೆ, ತಿಂದು ಎಷ್ಟೋ ಹೊತ್ತಾಗಿರ್ತದೆ, ಆದ್ರೂ ಸಹ ಅದು ಇನ್ನೂ ಸಹ ನಾನಿದ್ದೇನೆ ಅಂತ ಹೇಳ್ತಾ ಇರುತ್ತೆ ತೇಗಿನ ಮೂಲಕ. ಇಂಥ ಆಹಾರ ತಿನ್ನಲಿಕ್ಕೆ ಹೋಗಬೇಡ. ಉದಾಹರಣೆಗೆ ಅತಿಯಾದ ಕರಿದ ಪದಾರ್ಥ, ಅತಿಯಾದ ಹುಳಿ, ಅತಿಯಾದ ಖಾರ, ಇವೆಲ್ಲವೂ ಸಹ ಲಘು ಆಹಾರಗಳೆಲ್ಲ. ಇವೆಲ್ಲ ಏನು ಮಾಡ್ತೇವೆ ಕೇಳಿದರೆ ಆಹಾರ ನಮ್ಮ ಆರೋಗ್ಯವನ್ನು ಕೆಡಿಸ್ತವೆ. ಹಾಗಾಗಿ ಆರೋಗ್ಯ ಸಾಧನೆಗೆ ಪೂರಕವಾಗಿರಲಿ. ನೀನು ಕೆಟ್ಟ ಆಹಾರವನ್ನು ತಿಂದು ಆರೋಗ್ಯವನ್ನು ಕೆಡಿಸ್ಕೊಂಡ್ರೆ ನಿನ್ನ ದೇಹವೂ ದುರ್ಬಲ, ಸಾಧನೆಗೆ ಪೂರಕವಾಗಿರುವುದಿಲ್ಲ ಒಂದು. ಮತ್ತು ಅಷ್ಟು ದಿನಗಳ ಕಾಲ ನಿನ್ನ ಸಾಧನೆ ಕಡಿದು ಹೋಯಿತು. ಅದಕ್ಕೋಸ್ಕರ ನಿನ್ನ ಸಾಧನೆಗೆ ಅಡ್ಡಿಯನ್ನು ತಂದೊಡ್ಡುವ ಆಹಾರ ತಿನ್ನಬೇಡ. ಹಾಗೆ ತಿಂದರೆ ಅದು ಕೆಟ್ಟು ಹೋದರೆ ನಿನ್ನ ಮನಸ್ಸು ವಿಕ್ಷೇಪ ಆಗ್ತದೆ, ಟೆಂಪ್ಟ್ ಆಗ್ತದೆ. ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ ಕಾಯಿಲೆ ಬಗ್ಗೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಕಾಯಿಲೆ ಬಂದ ಮೇಲೆ ವಾಸಿ ಮಾಡಿಕೊಳ್ಳೋದಕ್ಕಿಂತ ಬರದೇ ಇರುವ ಹಾಗೆ ನೋಡಿಕೊಳ್ಳೋದು ಜಾಣತನ. ಹಾಗೆಯೇ ಆರೋಗ್ಯ ಕೆಡಿಸ್ಕೊಳ್ಳುವಂಥ ಆಹಾರ ತಿನ್ನುವುದಕ್ಕಿಂತ ಆರೋಗ್ಯ ಕೆಡಿಸದೇ ಇರುವ ಆಹಾರ ತಿನ್ನುವುದು ಹೆಚ್ಚು ಒಳ್ಳೆಯದು. ಅದಕ್ಕೋಸ್ಕರ ಲಘ್ವಾಶಿ ಅಂತ. ನಾನು ಒಂದು ಮಾತು ಹೇಳಿದೆ ಮಧ್ಯದಲ್ಲಿ, ನಾವು ತಿನ್ನುವ ಆಹಾರ ದೇಹಕ್ಕಷ್ಟೇ ಅಲ್ಲ ಬುದ್ಧಿ ಮೇಲೂ ಸಹ ಅನುಕೂಲಕರವಾದಂಥದ್ದನ್ನು ಮಾಡಬೇಕು ಅಂತ. ಕೆಲವು ಆಹಾರಗಳಿವೆ, ಅವು ಬುದ್ಧಿಯನ್ನು ಟೆಂಪ್ಟ್ ಮಾಡ್ತವೆ. ಅಫ್ಕೋರ್ಸ್ ದೈಹಿಕ ದೃಷ್ಟಿಯಿಂದ ಒಳ್ಳೆಯವು. ಉದಾಹರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಆಯುರ್ವೇದದಲ್ಲಿ ಇವುಗಳನ್ನು ಔಷಧ ಅಂತ ಕರೆದಿದ್ದಾರೆ. ಬೆಳ್ಳುಳ್ಳಿಗಂತೂ ಮಹೌಷಧ ಅಂತ ಹೆಸರು. ಮತ್ತು ಆಯುರ್ವೇದ ಕೆಲವು ಕಾಯಿಲೆಗಳಿಗೆ ಅದನ್ನು ವಿಶೇಷವಾಗಿ ಔಷಧವಾಗಿ ಹೇಳುತ್ತೆ. ಅದು ದೇಹದ ದೃಷ್ಟಿಯಿಂದ. ಆದರೆ ಬುದ್ಧಿಯ ದೃಷ್ಟಿಯಿಂದ ಮಾರಕ. ಯಾಕೆ ಅಂದರೆ ಅದು ಒಂದೊಂದು ವಸ್ತು ಒಂದೊಂದು ಶಕ್ತಿ ಉಂಟು. ಅದನ್ನು ಹೆಚ್ಚೆಚ್ಚು ಉಪಯೋಗಿಸಿದಾಗ ಬುದ್ಧಿ ಟೆಂಪ್ಟ್ ಆಗ್ತದೆ, ವಿಕ್ಷೇಪಕ್ಕೆ ಒಳಗಾಗ್ತದೆ. ಹಾಗೆ ಈರುಳ್ಳಿ
ಹಾಗಾಗಿ ಇವೆಲ್ಲ ತಾಮಸ ಆಹಾರಗಳ ಗುಂಪಿಗೆ ಬರ್ತವೆ. ಆಹಾರಗಳನ್ನು ಕಡಿಮೆ ಮಾಡು. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನು ಶಾಸ್ತ್ರ ಹೇಳುತ್ತೆ. ಘೃತೇನ ವರ್ಧತೆ ಬುದ್ಧಿ, ಕ್ಷೀರೇಣ ಆಯುಃ ಪ್ರವರ್ಧತೆ, ಕುಶಾಕಾದ್ ವರ್ಧತೆ ವ್ಯಾಧಿ. ಮುಂದೊಂದು ಮಾತುಂಟು, ಮಾಂಸಂ ಮಾಂಸೇನ ವರ್ಧತೆ ಅಂತ. ಅಂದರೆ ಬುದ್ಧಿಯ ಪಾಠವತೆಗೆ ಸ್ವಲ್ಪ ಈ ಜಿಡ್ಡಿನ ಅಂಶ ಬೇಕು, ಆದರೆ ಅತಿ ಹಾಕೂಡ್ದು ಅದು. ಮತ್ತು ದೀರ್ಘಾಯುಷ್ಯ ಆಗೋದಕ್ಕೆ ಹಾಲು ಬೇಕು. ಡೇರಿ ಹಾಲಲ್ಲ, ನಾಟಿ ಹಸುವಿನ ಹಾಲು. ಕುಶಾಕಾದ್ ವರ್ಧತೆ ವ್ಯಾಧಿ. ಕೆಟ್ಟ ತರಕಾರಿಯನ್ನು ತಿಂದರೆ ರೋಗವೇ ಬೆಳೀತದೆ. ಹಾಗಿದ್ರೆ ಇನ್ನೊಂದು ಕೊನೆಯದೇನೆಂದರೆ ಮಾಂಸ ಬೆಳೆಯಬೇಕು ಅಂದರೆ ಅದನ್ನೇ ಹೆಚ್ಚು ತಿನ್ನಬೇಕು. ಹೀಗೆ ಅಂತ ಅಂದರೆ ಸಾಧನೆಗೆ ಪೂರಕವಾದದ್ದು ಯಾವುದಲ್ಲ ಅನ್ನೋದಷ್ಟು. ಹಾಗಾಗಿ ಲೋಕದ ದೃಷ್ಟಿ ಬೇರೆ, ಅದರ ಸಾಧಕನ ದೃಷ್ಟಿ ಬೇರೆ. ಆ ಹಿನ್ನೆಲೆಯಲ್ಲಿ ಹೇಳಿದಂಥ ಮಾತು ಇವು. ಹಾಗಾಗಿ ಲಘ್ವಾಶಿ, ಸಾಧ್ಯವಾದಷ್ಟು ಹಗುರವಾದ ಆಹಾರ, ಅಂದರೆ ಬೇಗ ಡೈಜೆಸ್ಟ್ ಆಗುವ ಆಹಾರವನ್ನು ತಿನ್ನು. ಬುದ್ಧಿಗೆ ಅಂದರೆ ಅನುಕೂಲ ಮಾಡಿಕೊಡುವ ಆಹಾರವನ್ನು ಸೇವಿಸು. ಮತ್ತು ಯತ ವಾಕ್ ಕಾಯ ಮಾನಸಃ. ವಾಕ್ ಅಂದರೆ ವಾಗೀಂದ್ರಿಯ, ಕಾಯ ಅಂದರೆ ದೇಹ, ಮನಸ್ಸು, ಈ ಮೂರನ್ನೂ ಸಹ ನಿಗ್ರಹದಲ್ಲಿ ಇರಿಸಿಕೊಳ್ಳುವಂಥ. ಇದನ್ನು ಒಟ್ಟು ಹೇಳಬೇಕು ಅಂದರೆ ಈ ಅಷ್ಟಾಂಗ ಯೋಗಗಳಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ ಅಂತ ಏನೆಲ್ಲ ಹೇಳ್ತಾರಲ್ಲ, ಆ ಅಷ್ಟಾಂಗ ಯೋಗದಲ್ಲಿ ಬರುವ ವಿಚಾರ ಇವು. ಅಂದರೆ ಮಾತನ್ನು ನಿಯಂತ್ರಿಸುವುದು ಸುಲಭ ಅಲ್ಲ. ನಾನು ಹಿಂದೆ ಹೇಳಿದ್ದೇನೆ, ಯಾವ ಇಂದ್ರಿಯವನ್ನಾದರೂ ನಿಗ್ರಹಿಸಬಹುದಂತೆ, ಅದರ ವಾಗೀಂದ್ರಿಯವನ್ನು ನಿಗ್ರಹಿಸೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರಲೇ ನಮ್ಮವರು ತಿಂಗಳಲ್ಲಿ ಕೊನೆ ಪಕ್ಷ 2 ದಿವಸನಾದರೂ ಸಹ ಆ ವಾಗೀಂದ್ರಿಯವನ್ನು ಜೈಲಿಗೆ ಹಾಕಿಬಿಡು ಅಂತ, ಅಂದರೆ ಬೀಗ ಹಾಕಿಟ್ಬಿಡು, ಅದನ್ನು ಮೌನವನ್ನು ಮಾಡು ಅಂತ ಹೇಳಿದರು. ಸುಲಭ ಅಲ್ಲ, ಬಹಳ ಕಷ್ಟ. ಆ ಎಲ್ಲ ಇಂದ್ರಿಯಗಳನ್ನು ಗೆದ್ರೂ ಸಹ ಅದನ್ನು ಗೆಲ್ಲೋದಕ್ಕಾಗೋದಿಲ್ಲ. ಹಾಗಾಗಿ ಯತ ವಾಕ್ ಮತ್ತು ಕಾಯ, ಈ ದೇಹವನ್ನು ಸಹ ನಿಯಂತ್ರಿಸಬೇಕು. ಅಂದರೆ ಇಂದ್ರಿಯಗಳ ಕರದಲ್ಲೆಲ್ಲ ಅದು ಹೋಗಬಾರದು. ಮತ್ತು ಮನಸ್ಸಿನ ಬಗ್ಗೆ ತುಂಬ ಹೇಳಿ ಆಗಿದ್ದೆ, ಅದೊಂದು ಮರ್ಕಟ ಅಂತ ಹೇಳಿದ್ದೇನೆ. ಮಾತು ಮನಸ್ಸನ್ನು ಹೊರಮುಖವಾಗಿ ಎಳಿತಾ ಇರುತ್ತದೆ. ಏಕೆಂದರೆ ಮಾತನ್ನು ಆಡುವಷ್ಟು ಹೊತ್ತು ನಾವು ಒಳಮುಖವಾಗಿ ಏನನ್ನೂ ವಿಚಾರ ಮಾಡೋದಕ್ಕಾಗೋದಿಲ್ಲ. ಮೊದಲೇ ವಿಚಾರ ಮಾಡಿದ್ದಿದ್ದರೆ ಅದನ್ನು ಆಡುವ ಮಾತಿನ ಮೂಲಕ ಹೊರಹಾಕಬಹುದು. ನಾನು ಮಾತಾಡ್ತಾ ವಿಚಾರ ಮಾಡ್ತೇನೆ ಅಂದರೆ ಆಗದೇ ಇರುವ ಕೆಲಸ. ಹಾಗಾಗಿ ಮನಸ್ಸನ್ನು ಮಾತು ಹೊರ ಪ್ರಪಂಚಕ್ಕೆ ಎಳೀತದೆ. ಇಲ್ಲಿ ಬೇಕಾದದ್ದು ಮನಸ್ಸು ಒಳಮುಖ ಆಗುವುದು. ಅದಕ್ಕೋಸ್ಕರ ಮಾತನ್ನು ಕಡಿಮೆ ಮಾಡು. ಹಾಗಾಗಿ ಯತ ವಾಕ್ ಕಾಯ ಮಾನಸಃ. ಮತ್ತು ಮುಂದಿನದು ಧ್ಯಾನಯೋಗ ಪರೋ ನಿತ್ಯಂ. ಧ್ಯಾನಯೋಗದಲ್ಲಿ ನಿರತನಾಗಬೇಕು ಅಂತ. ಧ್ಯಾನಯೋಗ ಅನ್ನೋದಕ್ಕೆ ಇಲ್ಲೊಂದು ವಿಶೇಷವಾದ ಅರ್ಥವನ್ನು ಕೊಡ್ತಾರೆ ಭಾಷ್ಯಕಾರರು. ಧ್ಯಾನಂ ಆತ್ಮಸ್ವರೂಪ ಚಿಂತನಂ ಅಂತ. ತನ್ನ ಮೂಲ ಸ್ವರೂಪವನ್ನು ಚಿಂತಿಸುವುದೇ ಧ್ಯಾನ. ತನ್ನ ಮೂಲ ಸ್ವರೂಪ ಅಂದರೆ ಈಗ ನಾವು ನಾನು ಅಂತ ಹೇಳ್ಕೊಳ್ತೇವಲ್ಲ, ಈ ನಾನು ಅಂದರೆ ಯಾರು? ದೇಹವೋ, ಇಂದ್ರಿಯವೋ, ಮನಸ್ಸೋ, ಬುದ್ಧಿಯೋ? ಯಾವುದು ಅಲ್ಲ. ಹಾಗೆ ಒಳಕ್ಕೆ ಹೋದರೆ ಉಸಿರಾಡುವ ಪ್ರಾಣವೋ? ಅದು ಅಲ್ಲ. ಹಾಗಿದ್ದರೆ ಈ ನಾನು ಎನ್ನುವ ಶಬ್ದ ಯಾವ ಮೂಲದಿಂದ ಬರ್ತಾ ಇದೆಯೋ ಅದೇ ನನ್ನ ನಿಜವಾದ ಸ್ವರೂಪ. ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳು ರಮಣರ ಹತ್ರ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಡ್ತಾರೆ. ಆಗ ಅವ್ರು ಹೇಳ್ತಾರೆ,
ಹೋಗು, ಮಾತಿನ ಮೂಲಕ್ಕೆ ಹೋಗು. ಅಂದರೆ ಯಾವ ಮೂಲದಿಂದ ಮಾತು ಬರ್ತದೆಯೋ ಅಲ್ಲಿ ನಿಲ್ಲು. ಪ್ರಾಣದ ಮೂಲಕ್ಕೆ ಹೋಗು, ಎಲ್ಲಿಂದ ಆ ಪ್ರಾಣ ಬರ್ತಾ ಇದೆಯೋ ಅಲ್ಲಿ ನಿಲ್ಲು ಅಂತ. ಎರಡೇ ಶಬ್ದ, ಆದರೆ ಅದು ಅನುಭವಕ್ಕೆ ಬರಬೇಕಿದ್ರೆ ಎಷ್ಟೋ ವರ್ಷಗಳ ಕಾಲ ಅವರು ತಪಸ್ಸನ್ನು ಮಾಡಿದರು. ಹಾಗಾಗಿ ಧ್ಯಾನ ಅಂದರೆ ಆತ್ಮಸ್ವರೂಪದ ಚಿಂತನೆ, ಪ್ರಾಣದ ಮೂಲ, ಮಾತಿನ ಮೂಲ. ಅದು ಹೇಗಿರಬೇಕು ಅಂದರೆ ಆ ಆತ್ಮಸ್ವರೂಪದ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಮತ್ತೆ ಏಕಾಗ್ರತೆಯೂ ಇರಬೇಕು. ಏಕಾಗ್ರತೆ ಅಂದರೆ ಆತ್ಮವಸ್ತುವೊಂದನ್ನೇ ಕುರಿತು ಚಿಂತನೆ ಮಾಡುವಂತಹದ್ದು, ಅದು ಏಕಾಗ್ರತೆ. ಅದನ್ನು ಬಿಟ್ಟು ಬೇರೆ ಯಾವುದನ್ನು ಸಹ ಚಿಂತಿಸಕೂಡದು. ಅದಕ್ಕೋಸ್ಕರ ಭಗವಂತನ ಶಬ್ದ ಇಟ್ಟಿದ್ದಾನೆ ಅಲ್ಲಿ, ಧ್ಯಾನಯೋಗ ಪರೋ ನಿತ್ಯಂ ಅಂತ. ಪ್ರತಿದಿನವೂ ಸಹ ತನ್ನ ಮೂಲ ಸ್ವರೂಪವಾದ ಆತ್ಮಚಿಂತನೆಯನ್ನು ಮಾಡಬೇಕು. ಅಲ್ಲ, ಹಾಗೆ ಮಾಡ್ತಾ ಮಾಡ್ತಾ ಹೋದಾಗ ಪೂಜೆ ಪುನಸ್ಕಾರ ಜಪ ತಪ ಎಲ್ಲ ಬಿಟ್ಟು ಹೋಗ್ತದೆಯಲ್ಲ, ಏನು ಮಾಡೋದು ಅಂದರೆ ಭಾಷ್ಯಕಾರರ ಮಾತು, ಧ್ಯಾನಯೋಗ ಪರಹ ನಿತ್ಯಂ ನಿತ್ಯಗ್ರಹಣಂ. ಯಾಕೆ ಭಗವಂತ ನಿತ್ಯ ಅನ್ನುವ ಶಬ್ದ ಪ್ರಯೋಗ ಮಾಡ್ತಾನೆ ಅಂದರೆ ಮಂತ್ರ ಜಪಾದಿ ಅನ್ಯ ಕರ್ತವ್ಯ ಅಭಾವ ಪ್ರದರ್ಶನಾರ್ಥಂ. ಈ ಸ್ಥಿತಿಗೆ ಏರಿದ ಸಾಧಕ ಇನ್ನು ಯಾವುದೇ ಮಂತ್ರವನ್ನು ಪಠಿಸಬೇಕಾದದ್ದಿಲ್ಲ, ಜಪ ಮಾಡಬೇಕಾದದ್ದಿಲ್ಲ, ಪೂಜೆ ಮಾಡಬೇಕಾದದ್ದೂ ಇಲ್ಲ. ಅವನು ಮಾಡಬೇಕಾದದ್ದು ಒಂದೇ, ಆತ್ಮಸ್ವರೂಪ ಚಿಂತನೆ. ಅದಕ್ಕೋಸ್ಕರ ನಿತ್ಯಂ ಎನ್ನುವ ಶಬ್ದವನ್ನು ಭಗವಂತ ಹೇಳ್ತಾನೆ. ಧ್ಯಾನಯೋಗ ಪರೋ ನಿತ್ಯಂ. ಮತ್ತು ಮುಂದಿನದು ವೈರಾಗ್ಯಂ ಸಮುಪಾಶ್ರಿತಃ. ವೈರಾಗ್ಯ ಅಂದರೆ ಲೋಕದ ಎಲ್ಲ ವಸ್ತುಗಳ ಬಗ್ಗೂ ಸಹ ವಿರಕ್ತಿಯನ್ನು ತಾಳುವುದು. ಹಿಂದೂ ಈ ಮಾತು ಬಂದಿತ್ತು, ಆತ್ಮೇತರ ವಸ್ತುಗಳಲ್ಲಿ ವಿರಾಗ ಭಾವನೆ ನನಗೆ ಬೇಕಾಗಿಲ್ಲ ಎನ್ನುವಂತಹದ್ದು. ಇದು ಸಹ ಬಹಳ ಕಷ್ಟಕರವಾದದ್ದು, ಆದರೆ ಸಾಧ್ಯ ಉಂಟು. ಲೋಕದಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ನಮಗೆ ಮನಸ್ಸು ಅಂಟಿಕೊಂಡಾಗ ಅದನ್ನು ಬಿಟ್ಟು ಬೇರೆ ಎಲ್ಲ ವಿಷಯಗಳಲ್ಲೂ ವೈರಾಗ್ಯ ಬರ್ತದೆ ನಮಗೆ. ಹಾಗಾಗಿ ಆತ್ಮ ವಿಷಯಕ ಚಿಂತನೆಗೆ ತೊಡಗಿದಾಗ ಬೇರೆ ವಿಷಯಗಳಲ್ಲಿ ನಮಗೆ ವೈರಾಗ್ಯ ಬರಬೇಕು. ಆ ನಿತ್ಯಂ ಅನ್ನೋದನ್ನು ಅಲ್ಲೂ ಸೇರಿಸ್ಬೋದು, ನಿತ್ಯಂ ವೈರಾಗ್ಯ ಸಮುಪಾಶ್ರಿತ ಅಂತ. ಯಾಕೆ ಅಂದರೆ ಇಲ್ಲಿ ಭಗವಂತ ಅತ್ಯಂತ ಎತ್ತರದ ಸಾಧನೆಯನ್ನು ಹೇಳ್ತಾ ಇದ್ದಾನೆ. ಈ ಹಂತಕ್ಕೆ ಹೋದಾಗ ಕೆಲವು ಸಲ ಅವನು ವೈರಾಗ್ಯ ಕಡಿಮೆ ಆಗಿಬಿಟ್ರೆ ಪತಿತನಾಗಿ ಬಿಡ್ತಾನೆ. ಹಾಗಾಗಿ ಆ ವೈರಾಗ್ಯವನ್ನು ಆ ಹಂತದಲ್ಲಿ ಕಾಪಾಡಿಕೊಳ್ಬೇಕು ಅವನು. ಏಕೆಂದರೆ ಇಷ್ಟು ದಿವಸ ಅದನ್ನು ಕಾಪಾಡಿಕೊಂಡು ಈ ಹಂತಕ್ಕೆ ಹೋಗಿದ್ದಾನೆ. ಅಲ್ಲಿ ಹೋದಾಗ ಕೊನೆಯ ಮೆಟ್ಟಿನಲ್ಲಿ ವೈರಾಗ್ಯ ಶಿಥಿಲ ಆಗಿಬಿಟ್ರೆ ಅವನು ಕೆಳಕ್ಕೆ ಬಿದ್ದು ಬಿಡ್ತಾನೆ. ಹಾಗಾಗಿ ಆ ಸಮುಪಾಶ್ರಿತ ಅಂತ ಶಬ್ದ ಅದು ಊರುಗೋಲಾಗಬೇಕು ಅವನಿಗೆ ಅಂತ ಅರ್ಥ. ಕೈಲಾಗದೇ ಇರುವಂಥ ನಿಶ್ಶಕ್ತನಾದವನಿಗೆ ಕೋಲು ಹೇಗೆ ಸಹಾಯಕ್ಕೆ ಬರ್ತದೆಯೋ ಹಾಗೆ ಈ ಸಾಧಕನಿಗೆ ವೈರಾಗ್ಯವೇ ಊರುಗೋಲು, ಅವನನ್ನು ಮುಂದೆ ಮುಂದೆ ಕರ್ಕೊಂಡು ಹೋಗುವಂಥ ಸಾಧನೆ ಅದು. ಹಾಗಾಗಿ ಯಾವ ಹಂತದಲ್ಲೂ ಸಹ ಅವನು ವೈರಾಗ್ಯವನ್ನು ಕಳೆದುಕೊಳ್ಳಬಾರದು. ವೈರಾಗ್ಯಂ ಸಮುಪಾಶ್ರಿತ. ಹೀಗೆ ಈ ಶ್ಲೋಕದಲ್ಲಿ ಭಗವಂತ 5 ಅಂಶಗಳನ್ನು ಹೇಳ್ತಾನೆ. ಈ ಎಲ್ಲ ಆಗಬೇಕಾದಾಗ ಏಕಾಂತ ಇರಬೇಕು, ಅದನ್ನು ಮರಿಬಾರ್ದು. ವಿವಿಕ್ತ ಸೇವಿ ಅಂತ ಆಚಾರ್ಯ ಶಂಕರರು ಅವರು ಈ ಮಾತನ್ನು ಹೇಳ್ತಾರೆ. ಏಕಾಂತೇ ಸುಖಮಾಸ್ಯತಾಂ. ಏಕಾಂತದಲ್ಲಿ ಸುಖವಾಗಿರು ಅಂದರೆ ಅಂತರ್ಮುಖನಾಗಿ ಸುಖವಾಗಿರು ಅಂತ. ಹಾಗಾಗಿ ವೈರಾಗ್ಯಂ ಸಮುಪಾಶ್ರಿತಃ. ಇಲ್ಲಿಗೆ ಈ ಶ್ಲೋಕದ ವಿವರಣೆ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. 53ನೇ ಶ್ಲೋಕ. ಈ ಶ್ಲೋಕದಲ್ಲಿ ಒಂದು 8 ಅಂಶಗಳನ್ನು ಹೇಳ್ತಾನೆ ಭಗವಂತ.
ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃಶಾಂತಃ ಬ್ರಹ್ಮಭೂಯಾಯ ಕಲ್ಪತೆ. ದೇಹೇಂದ್ರಿಯಾದಿಗಳಲ್ಲಿ ನಾನು ಎನ್ನುವಂಥ ಅಭಿಮಾನ ಮತ್ತು ಅಮಾನುಷ ಕಾರ್ಯವನ್ನು ಮಾಡಬಲ್ಲಂತಹ ಯೋಗಬಲದ ಸಾಮರ್ಥ್ಯವನ್ನು, ಹರ್ಷದಿಂದ ಉನ್ಮಾರ್ಗಕ್ಕೇಳಿಸುವಂಥ ದರ್ಪವನ್ನು, ವಿಷಯಾಭಿಲಾಷೆಯನ್ನು, ಕ್ರೋಧವನ್ನು, ಶರೀರ ಯಾತ್ರೆಗೆ ಬೇಕಾದ ವಸ್ತುಗಳ ಪರಿಗ್ರಹವನ್ನು ಪರಿತ್ಯಜಿಸಿ ಯಾವ ಹರ್ಷ ಆಯಾಸಗಳೂ ಇಲ್ಲದೆ ಶಾಂತನಾಗಿರತಕ್ಕಂಥ ಜ್ಞಾನನಿಷ್ಠ ಬ್ರಹ್ಮವೇ ಆಗುವುದಕ್ಕೆ ಸಮರ್ಥನಾಗ್ತಾನೆ, ಯೋಗ್ಯನಾಗ್ತಾನೆ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಅಹಂಕಾರ ಇದು ಹಿಂದೆ ಬಂದಿತ್ತು, ಎಲ್ಲವೂ ಬಂದಿತ್ತು. ನಾನು ಮೊದಲು ಹೇಳಿದ್ದೇನೆ, ಇದು 18ನೇ ಅಧ್ಯಾಯ ಹಿಂದಿನ ಅಧ್ಯಾಯಗಳಲ್ಲಿ ಬಂದ ವಿಷಯವನ್ನು ಒಂದೊಂದೇ ತೆಗೆದು ಸಾಧನೆಗೆ ಪೂರಕವಾದ ವಿಚಾರಗಳನ್ನು ಹೇಳುತ್ತೆ. ಹಾಗಾಗಿ ಇದು ಉಪಸಂಹಾರ ಅಧ್ಯಾಯ. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಮತ್ತೆ ಬರ್ತವೆ. ಅಂದ ಮಾತ್ರಕ್ಕೆ ಪುನರುಕ್ತಿ ಅಂತ ಅಂದ್ಕೊಳ್ಬಾರ್ದು. ಪದೇ ಪದೇ ಹೇಳಿದ್ದೇನೆ, ವೇದಾಂತದಲ್ಲಿ ಹೇಳಿದ್ದನ್ನು ಹೇಳಿದರೆ ಪುನರುಕ್ತಿ ದೋಷ ಇಲ್ಲ. ಯಾಕೆ ಹೇಳ್ತಾನೆ ಕೇಳಿದರೆ, ವಿಷಯ ಗಟ್ಟಿ ಆಗಬೇಕು ಅನ್ನೋದಕ್ಕೋಸ್ಕರ ಅದನ್ನು ಭಗವಂತ ಹೇಳ್ತಾನೆ. ಅಹಂಕಾರ ಅಂದರೆ ಏನು ಅಂತ ಕೇಳಿದರೆ ಹೇಳೋದಕ್ಕೆ ಬರೋದಿಲ್ಲ, ಅದನ್ನು ಪ್ರಕಟಪಡಿಸೋದಕ್ಕೆ ಬರುತ್ತೆ ನಮಗೆ. ಯಾವುದು ತಾನಲ್ಲವೋ ಅದನ್ನು ತಾನು ಅಂತ ಅಂದ್ಕೊಳ್ಳೋದು ಅಹಂಕಾರ. ಸುಲಭವಾಗಿ ಹೇಳಬೇಕು ಅಂದರೆ, ಉದಾಹರಣೆಗೆ ಈಗ ನಮ್ಮ ಹತ್ರ ದುಡ್ಡಿರ್ತದೆ. ಆ ದುಡ್ಡಿನಿಂದ ನಮ್ಮ ಮನಸ್ಸಲ್ಲೇ ಒಂದು ವಿಕಾರ ಬರುತ್ತದೆ, ನನ್ನ ಹತ್ರ ದುಡ್ಡುಂಟು ಅಂದರೆ ಒಂದು ಹಂತಕ್ಕೆ ಹೋದಾಗ ದುಡ್ಡೇ ನಾನು ಅಂತ. ಹಾಗಿದ್ರೆ ಆ ತಾನು ಅನ್ನೋನು ದುಡ್ಡ ಅಂದರೆ ತಾನಲ್ಲದ ದುಡ್ಡನ್ನು ತಾನು ಅಂತ ಅಂದ್ಕೊಳ್ತಾನಲ್ಲ, ಅದು ಅಹಂಕಾರ. ನನ್ನ ಹತ್ರ ವಾಹನ ಇದೆ, ನನಗೆ ಸಾಕಷ್ಟು ಹೇರಳವಾದ ಭೂಮಿ ಇದೆ, ನನ್ನ ಮನೆ ಬೇರೆಯವರ ಮನೆಗಿಂತ ಹೆಚ್ಚು ಅದ್ಧೂರಿಯಾಗಿ ಇದೆ. ಈ ಎಲ್ಲವುಗಳಿಗೂ ಜೊತೆಗೂ ಸಹ ಆ ನಾನು ಅನ್ನೋದನ್ನು ಬೆಸೀತಾ ಹೋಗ್ತಾನೆ. ಇವು ಯಾವುವೂ ವಾಸ್ತವಿಕವಾಗಿ ತಾನಲ್ಲ, ಆದರೆ ಇವುಗಳಲ್ಲಿ ತಾನು ಅಂತ ಅಂದ್ಕೊಳ್ತಾ ಇರ್ತಾನಲ್ಲ, ಇದೇ ಅಹಂಕಾರ. ತಾನಲ್ಲದ್ದನ್ನು ತಾನು ಅಂತ ಅಂದ್ಕೊಳ್ಳೋದು ಅಹಂಕಾರ. ಇನ್ನೊಂದು ಶಬ್ದ ಅಭಿಮಾನ, ಎರಡು ಒಂದೇ. ಅಹಂಕಾರ ಬಂದುಬಿಡುತ್ತಂತೆ ಕೆಲವು ಸಲ. ಏನು ಅಹಂಕಾರ ಬರುತ್ತೆ ಅಂದರೆ, ಈ ಎತ್ತರದ ಮಟ್ಟದಲ್ಲಿ ಇರುವ ಸಾಧಕನಿಗೆ ಬರಬಾರ್ದು ಅಂತ, ಬರುತ್ತೆ ಅಂತಲ್ಲ, ಏನು ಅಂದರೆ ನಾನು ಇಷ್ಟೆಲ್ಲ ಸಾಧನೆ ಮಾಡಿ ಈ ಎತ್ತರಕ್ಕೆ ಏರಿದ್ದೇನೆ ಎನ್ನುವ ಅಹಂಕಾರ ಬರಬಹುದು. ಅಥವಾ ನನ್ನಷ್ಟು ತೀವ್ರವಾದ ಸಾಧನೆ ಮಾಡಿದವರು ಯಾರೂ ಇಲ್ಲ ಎನ್ನುವಂಥ ಅಹಂಕಾರ ಬರಬಹುದು. ಅಥವಾ ನನ್ನಷ್ಟು ಶಿಷ್ಯ ಸಂಪತ್ತು ಯಾರಿಗೂ ಇಲ್ಲ ಎನ್ನುವಂಥ ಅಹಂಕಾರ ಬರಬಹುದು. ಮತ್ತು ಬೇರೆ ಎಲ್ಲ ಸನ್ಯಾಸಿಗಳಿಗಿಂತ ನಾನು ಹೆಚ್ಚಿನವನು ಎನ್ನುವಂಥ ಅಹಂಕಾರ ಬರಬಹುದು. ಈ ಹಲವಾರು ಬಹುದುಗಳಿದ್ದಾವಲ್ಲ, ಇವು ಎಲ್ಲೋ ಒಂದು ಕಡೆಗೆ ಅಹಂಕಾರದ ಬೀಜವನ್ನು ಬಿತ್ತುಬಿಡ್ತವೆ. ಆದರೆ ಸ್ವಾರಸ್ಯ ಅಂದರೆ, ಈ ಅಹಂಕಾರ ಅದು ಬೀಜದಿಂದ ಮೊಳಕೆ ಆದಾಗಲೂ ಗೊತ್ತಾಗೋದಿಲ್ಲ, ಮೊಳಕೆ ಆಗಿ ಮೇಲೆ ಬಂದರೂ ಗೊತ್ತಾಗೋದಿಲ್ಲ, ಅದು ಚಿಗುರಿ ನಿಂತಾಗ ಅನುಭವಕ್ಕೆ ಬರುತ್ತೆ. ಇದೊಂದು ಬಹಳ ಡೇಂಜರ್ ಆದಂಥ ಮೊಳಕೆ ಆಗುವ ಪ್ರಕ್ರಿಯೆ. ಹಾಗಾಗಿ ಇಂತಹ ಎತ್ತರದ ಸಾಧನೆಗೆ ಹೋದ ಸಾಧಕನಿಗೆ ಅಹಂಕಾರ ಬರಬಾರದು. ಮತ್ತು ಮುಂದಿನದು ಬಲಂ. ಬಲಂ ಅಂದರೆ ಏನು, ಬಲ ಬೇಡವಾ ಅಂದರೆ ದೇಹದ ಬಲ ಅಂತ ಅರ್ಥ ಅಲ್ಲ. ಯಾವ ಬಲ ಅಂದರೆ ಕಾಮರಾಗಗಳ ಬಲ. ಈ ಬಲ ಅದು ಕಡಿಮೆ ಆಗಬೇಕು ಅಂತ. ಯಾಕೆ ಅಂದರೆ
ಕಾಮರಾಗ ಸಂಯುಕ್ತಂ ಸಾಮರ್ಥ್ಯಂ ನ ಇತರತ್ ಶರೀರಾದಿ ಸಾಮರ್ಥ್ಯಂ ಸ್ವಾಭಾವಿಕತ್ವೇನ ತತ್ಯಾಗಸ್ಯ ಅಶಕ್ಯತ್ವಾತ್. ದೇಹದ ಬಲವನ್ನು ತ್ಯಾಗ ಮಾಡಲಿಕ್ಕಾಗೋದಿಲ್ಲ, ಬಿಡಬೇಕು ಅಂತ ಹೇಳ್ತಿದ್ದಾನೆ ಇಲ್ಲಿ. ಹಾಗಿದ್ರೆ ಕಾಮನಿಗೆ ಒಂದು ಬಲ ಇರುತ್ತದೆ, ಆ ಬಲವನ್ನೇ ನಾವು ಅತಿಯಾದ ಸೆಳೆತ ಅಂತ ಹೇಳ್ತೇವೆ. ಆ ಬಲ ಕಡಿಮೆ ಆಗಬೇಕು. ಮತ್ತು ರಾಗದ ಬಲ, ಆ ಬಲ ಕಡಿಮೆ ಆಗಬೇಕು. ಹಾಗಾಗಿ ಈ ಕಾಮ ಮತ್ತು ರಾಗಗಳ ಬಲವನ್ನು ಕಡಿಮೆ ಮಾಡಿಕೊಳ್ಳುವುದೇ ಬಲವನ್ನು ಬಿಡುವುದು ಅಂತ ಅರ್ಥ. ಮತ್ತು ಮುಂದಿನದು ದರ್ಪ. ಏನು ದರ್ಪ ಅಂದರೆ, ಆಪಸ್ತಂಬರು ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಹೃಷ್ಟೋ ದೃಪ್ಯತಿ ದೃಪ್ತೋ ಧರ್ಮಮತಿಕ್ರಾಮತಿ ಅಂತ. ಮನುಷ್ಯನಿಗೆ ಕೆಲವು ಸಲ ಅತ್ಯಂತ ಸಂತೋಷ ಆದಾಗ ಆ ಸಂತೋಷದ ಭರದಲ್ಲಿ ದರ್ಪ ಬಂದುಬಿಡುತ್ತಂತೆ. ದರ್ಪದ ಮೂಲ ಸಂತೋಷ, ಅದನ್ನು ಮರೆಯುವಂತಿಲ್ಲ ನಾವು. ಒಂದು ಲೌಕಿಕ ದೃಷ್ಟಾಂತ ಕೊಟ್ಟು ವಿವರಿಸ್ತೇನೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ 95% ಮಾಡಿದ್ದಾನೆ. ಈಗ ತಾನೇ ಫಲಿತಾಂಶ ಗೊತ್ತಾಗಿದೆ. ಬಹಳ ಸಂತೋಷ ಅವನಿಗೆ, ಅಪ್ಪ ಅಮ್ಮನಿಗೆ ಸಂತೋಷ, ಮಗುವಿಗೂ ಸಂತೋಷ. ಆ ಸಂದರ್ಭದಲ್ಲಿ ಅವರ ಮನೆಗೆ ಯಾರೋ ಅತ್ಯಂತ ಜ್ಞಾನಿಗಳು, ಹಿರಿಯರು ಬರ್ತಾರೆ. ಅಪ್ಪ ಅಮ್ಮ ಹೇಳ್ತಾರೆ, ತುಂಬ ದೊಡ್ಡವರಪ್ಪ, ನಮಸ್ಕಾರ ಮಾಡು ಅಂತ. ಆಗ ಅವನ ಮನಸ್ಸಲ್ಲಿ 95% ಮಾಡಿದ ನಾನು ಇವ್ರ ಕಾಲಿಗೇನು ಬೀಳೋದು ಅಂತ ಭಾವನೆ ಬರುತ್ತಲ್ಲ, ಇದು ದರ್ಪ. ಈ ದರ್ಪ ಸಲ್ಲ ಅಂತಾನೆ ಭಗವಂತ. ಯಾಕೆಂದರೆ ಇಲ್ಲೂ ಸಹ ನಾನು ಇಷ್ಟೆಲ್ಲ ಸಾಧನೆ ಮಾಡಿದ್ದೇನೆ, ಅದ್ರ ಜೊತೆ ಏನಾಗುತ್ತೆ ಕೇಳಿದರೆ, ಈ ಒಂದೊಂದು ಸಾಧನೆಯಿಂದ ಮೇಲಕ್ಕೆ ಹೋಗ್ತಾ ಇದ್ದಾಗ ಸಂತೋಷ ಆಗುತ್ತೆ, ತನ್ನ ಸಾಧನೆ ಸಿದ್ಧಿಸ್ತು ಅಂತ. ಆ ಸಂತೋಷದ ಭರದಲ್ಲಿ ದರ್ಪ ಬಂದ್ಬಿಡುತ್ತೆ. ಸರಿ, ಅದು ಬಂದರೆ ಏನಾಗುತ್ತೆ ಅಂದರೆ, ದರ್ಪ ಹೆಚ್ಚಾದಾಗ ಧರ್ಮಮತಿಕ್ರಾಮತಿ, ಅವನು ಧರ್ಮದ ಎಲ್ಲೆಯನ್ನು ಮೀರಿ ನಡೀತಾನೆ, ಮತ್ತು ಪುನಃ ಪತಿತನಾಗಿ ಬಿಡ್ತಾನೆ. ನೋಡಿ ಮುಂದಿನ ದಾರಿ ಹೇಗೆ ಅಂದರೆ ಅಸಿಧಾರ, ಎಷ್ಟು ಕಷ್ಟದ ದಾರಿ ಅಂತ. ಹಾಗಾಗಿ ದೃಷ್ಟೋ ದೃಪ್ಯತಿ ದೃಪ್ತೋ ಧರ್ಮಮತಿಕ್ರಾಮತಿ ಇತಿ ಸ್ಮರಣಾತ್. ಆದ್ದರಿಂದ ಸಂತೋಷ ಆದಾಗ ಆದ ಸಂತೋಷ ದರ್ಪಕ್ಕೆ ತಿರುಗದೇ ಇರುವ ಹಾಗೆ ನೋಡಿಕೊಳ್ಳಬೇಕು. ಮುಂದಿನದು ಕಾಮ. ಕಾಮದ ಬಗ್ಗೂ ಸಾಕಷ್ಟು ಹಿಂದಾಗಿದೆ. ಈ ಅರಿಷಡ್ವರ್ಗಗಳಲ್ಲಿ ಮೊದಲನೇದು ಕಾಮ. ಈ ಕಾಮದ ಒಡನಾಡಿ ಇನ್ನೊಬ್ಬಿದ್ದಾನೆ, ಕ್ರೋಧ ಅಂತ. ಅಣ್ಣ ತಮ್ಮಂದಿರೋರು ಹಿಂದೆ ಬಂದಿತ್ತದು, ಕಾಮ ಕ್ರೋಧಶ್ಚ ಅಂತ. ಯಾಕೆಂದರೆ ಇವು ಎರಡೂ ಸಹ ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ, 2 faces ಆಫ್ ದ ಸೇಮ್ ಕಾಯಿನ್. ಕಾಮ ಇದೆ ಅಂದರೆ ಅದರ ಪಕ್ಕದಲ್ಲಿ ಕ್ರೋಧ ಇದೆ ಅಂತ ಅರ್ಥ. ಕ್ರೋಧ ಬಂತು ಅಂದರೆ ಅದರ ಹಿಂದೆ ಕಾಮ ಇದೆ ಅಂತ ಅರ್ಥ. ಹಾಗಾಗಿ ಕ್ರೋಧವನ್ನು ಮುಂದೆ ಹೇಳಿದ್ದಾನೆ ಭಗವಂತ, ಸೇರಿಸ್ಕೊಂಡು ಹೇಳ್ತಿದ್ದೀನಿ ನಾನು, ಒಟ್ಟೊಟ್ಟಿಗೆ ಹೇಳ್ತಾರೆ ಅದನ್ನು. ಯಾಕೆ ಅಂದರೆ ಎಲ್ಲಿ ಕಾಮ ಈಡೇರತ್ತೋ ಅಲ್ಲಿ ಕ್ರೋಧ ಸುಮ್ಮನೆ ಇರುತ್ತೆ, ಬರೋದಿಲ್ಲ ಅದು. ಎಲ್ಲಿ ಕಾಮ ಈಡೇರುವುದಿಲ್ವೋ ಅಲ್ಲಿ ಏನಾಗುತ್ತೆ ಕೇಳಿದರೆ, ಅಣ್ಣ ನೀ ಸುಮ್ಮನೆ ನಾನು ನೋಡ್ಕೊಳ್ತೇನೆ ಅನ್ನತ್ತೆ ಕ್ರೋಧ. ಹಾಗಾಗಿ ಈ ಕಾಮ ಇದ್ದಲ್ಲಿ ಕ್ರೋಧ ಇರುತ್ತೆ, ಕ್ರೋಧ ಇದ್ದಲ್ಲಿ ಕಾಮವೂ ಇರುತ್ತೆ. ಒಂದಕ್ಕೆ ಆಶ್ರಯ ಕೊಟ್ಟರೆ ಇನ್ನೊಂದು ನುಸುಳುತ್ತೆ. ಅದಕ್ಕೋಸ್ಕರ ನಾವು ಮೊದಲು ಬಿಡಬೇಕಾದದ್ದು ಕಾಮ. ಕಾಮವನ್ನು ಬಿಟ್ಟರೆ ಕ್ರೋಧವನ್ನು ಬಿಡೋದಕ್ಕಾಗತ್ತೆ. ಬಹಳ ಕಷ್ಟ. ಎಂತಹ ಸ್ಥಿತಿಯಲ್ಲೂ ಸಹ ಕಾಮನೇನು ಬಿಡೋದಕ್ಕಾಗೋದಿಲ್ಲ. ಅಕಸ್ಮಾತ್ತಾಗಿ ಅದು ಕಡಿಮೆ ಆದರೂ ಸಹ ಕೆಲವು ಸಲ ನನ್ನ ಅಣ್ಣ ಬರೆದಿದ್ರೇನಂತೆ ನಾನೇ ನೋಡ್ಕೊಳ್ತೇನೆ ಅನ್ನತ್ತೆ ಕ್ರೋಧ. ಹಾಗಾಗಿ ಸಿಟ್ಟನ್ನು ಬಿಡಬೇಕು.
ಈ ಎತ್ತರಕ್ಕೆ ಹೋದವನಿಗೆ ಅದು ಇರಲೇಬಾರದು, ಇರೋದಿಲ್ಲ ಅಂತ. ಮತ್ತು 15ನೆಯ ಅಂಶ ಪರಿಗ್ರಹಂ. ಪರಿಗ್ರಹ ಬಿಡಬೇಕು. ಪರಿಗ್ರಹ ಅಂದರೆ ಏನು? ಯಾರಾದರೂ ಏನನ್ನಾದರೂ ಕೊಟ್ಟಾಗ ಸ್ವೀಕರಿಸುವುದಕ್ಕೆ ಪರಿಗ್ರಹ ಅಂತ ಹೆಸರು. ಈತ ಪರಿಗ್ರಹವನ್ನು ಮಾಡಬಾರದಂತೆ ಈ ಎತ್ತರಕ್ಕೆ ಏರಿದಾಗ. ಹಾಗಿದ್ದರೆ ಎಷ್ಟರ ಮಟ್ಟಿಗೆ ಪರಿಗ್ರಹ ಬಿಡಬೇಕು ಅಂದರೆ, ಅವನಿಗೊಂದು ಸೀಮೆಯನ್ನು ಹಾಕ್ತಾರೆ. ಈಗ ಒಬ್ಬ ಈ ಎತ್ತರಕ್ಕೇರಿದ ತಪಸ್ವಿ ಸನ್ಯಾಸ ಇದ್ದಾನೆ. ಯಾರೋ ಒಬ್ಬರು ಕುಳಿತುಕೊಳ್ಳೋಕ್ಕೊಂದು ಆಸನ ಕೊಟ್ಟರೆ ತಗೊಳ್ಬಹುದು. ಅವನ ತಪಸ್ಸಿ ಬೇಕು ಅಂತ ಒಂದು ಕಮಂಡಲು ಕೊಟ್ಟರೆ ತಗೊಳ್ಬಹುದು. ಏನೋ ಒಂದು ಚಂಬಿಗೆ ಕೊಟ್ಟರೆ ತಗೊಳ್ಬಹುದು. ಇವಿಷ್ಟನ್ನು ಬಿಟ್ಟು ಮಿಕ್ಕ ಯಾವುದ್ರ ಬಗ್ಗೂ ಸಹ ಅವನಿಗೆ ಪರಿಗ್ರಹ ಸಲ್ಲ. ಅಷ್ಟರ ಮಟ್ಟಿಗೆ ಅವನು ಅಪರಿಗ್ರಹಿಯಾಗಿರಬೇಕು. ಹಾಗಾಗಿ ಪರಿಗ್ರಹವನ್ನು ಬಿಡಬೇಕು ಅಂತ ಹೇಳ್ತಾರೆ. ಯಾಕೆ ಪರಿಗ್ರಹವನ್ನು ಬಿಡಬೇಕು ಅಂತ ಪ್ರಶ್ನೆ. ಪರಿಗ್ರಹ ಅಂದರೆ ಏನು? ವಸ್ತುಗಳನ್ನು ಕೊಟ್ಟಿದ್ದನ್ನು ಸಂಗ್ರಹಿಸೋದು, ಇಡೋದು ಅಂತ ಅರ್ಥ. ಆ ಸಂಗ್ರಹಿಸಿ ಇಡ್ತಾ ಹೋದಾಗ ಏನಾಗುತ್ತೆ ಕೇಳಿದರೆ, ನಮ್ಮ ಮನಸ್ಸು ಅದ್ರ ಬಗ್ಗೆ ಯೋಚನೆ ಮಾಡುತ್ತೆ. ಅವತ್ತೆಲ್ಲೋ ಅದನ್ನು ಇಟ್ಟಿದ್ದೆ ಅಲ್ವಾ, ಯಾರೋ ಕೊಟ್ಟಿದ್ರು, ಎಲ್ಲೋಯ್ತು ಅದು ಅಂತ. ಹಾಗಾಗಿ ಪರಿಗ್ರಹದಿಂದ ಮನಸ್ಸು ಹೊರಮುಖವಾಗಿ ಹೋಗುತ್ತೆ. ಪರಿಗ್ರಹವೇ ಇಲ್ಲ ಅಂತ ಆದರೆ ಮನಸ್ಸು ಹೊರಮುಖವಾಗಿ ಹೋಗೋದಿಲ್ಲ. ಎಲ್ಲವನ್ನೂ ಹೇಳೋದು ಯಾತಕ್ಕೋಸ್ಕರ ಅಂದರೆ ಈ ಮನಸ್ಸನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ. ಹಾಗಾಗಿ ಬೇಡವೋ ಅಂತ ಕೇಳಿದರೆ ಜೀವನಾಧಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡಬೇಕು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಕಥೆ ಬರ್ತದೆ ಪರಿಗ್ರಹದ ಬಗ್ಗೆ. ಉಷಸ್ತಿ ಅಂತ ಒಬ್ಬ ತಪಸ್ವಿ ಇದ್ದ. ಕುರು ಪಾಂಚಾಲ ದೇಶದವನು ಆತ. ಒಂದು ಸಲ ಅಲ್ಲಿ ಏನಾಯಿತು ಅಂದರೆ, ಆಣೆಕಲ್ಲುಗಳು ಬಿದ್ದು ಅಲ್ಲಿನ ಬೆಳೆ ಎಲ್ಲ ನಷ್ಟ ಆಗಿ ಹೋಯಿತು. ಅಂದರೆ ಆಣೆಕಲ್ಲು ಅಂದರೆ ಮಳೆ, ಆಣೆಕಲ್ಲಿನ ಮಳೆ ಸುರಿದು ಎಲ್ಲ ಬೆಳೆ ನಾಶ ಆಗಿ ಹೋಯಿತು. ಅದರಿಂದಾಗಿ ಬಹಳಷ್ಟು ವರ್ಷಗಳ ಕಾಲ ಕ್ಷಾಮ, ಬರಗಾಲ, ಆಹಾರವೇ ಇಲ್ಲ, ಇದ್ದಿದ್ದು ನೀರು ಮಾತ್ರ ಎಲ್ಲ ಕಡೆಗೂ. ಇಂಥ ಸ್ಥಿತಿಯಲ್ಲಿ ಉಷಸ್ತಿ ಅವನ ಹೆಂಡತಿ ಹಸಿವೆಯಿಂದ ಬಳಲ್ತಾ ಇದ್ದರು. ಎಷ್ಟರ ಮಟ್ಟಿಗೆ ಬಳಲಿದ್ದ ಕೇಳಿದರೆ, ಅವನು ಹೊಟ್ಟೆ ಬಂದು ಹಿಂದ್ಗಡೆ ಮೂಳೆಗೆ ಅಂಟ್ಕೋಬಿಟ್ಟಿತ್ತಂತೆ. ಆದರೆ ನಮಗೆ ಹಾಗಾಗೋದಿಲ್ಲ, ಮೂಳೆ ಬಂದು ಹೊಟ್ಟೆಗೆ ಅಂದ್ಕೊಳ್ಳುತ್ತೆ. ಅಷ್ಟರ ಮಟ್ಟಿಗೆ ಅವನ ಚರ್ಮ ಎಲ್ಲ ಆ ಮೂಳೆಗೆ ಅಂಟ್ಕೊಂಡಿತ್ತು, ಅಷ್ಟರ ಮಟ್ಟಿಗೆ ಹೇಳ್ತಾರೆ. ಇಂಥ ಸ್ಥಿತಿಯಲ್ಲಿ ಅವನು ಹಸಿವೆಯಿಂದ ಆಹಾರ ಹುಡ್ಕೊಂಡು ಹೊರಟ. ಅವನ ಹೆಂಡತಿಯೂ ಹೊರಟಳು. ಇಬ್ಬರೂ ಹಸಿದಿದ್ದಾರೆ. ಆದರೆ ಸ್ವಾರಸ್ಯ ಅಂದರೆ ಉಷಸ್ತಿಗಿಂತ ಅವನ ಹೆಂಡತಿಗೆ ಇನ್ನೂ ಹಸಿವನ್ನು ತಡೆದುಕೊಳ್ಳುವ ಶಕ್ತಿ ಇತ್ತಂತೆ. ಉಪನಿಷತ್ತು ಹೇಳುತ್ತೆ. ಯಾಕೆ ಅಂದರೆ ಒಬ್ಬ ಸ್ತ್ರೀ ಮನಸ್ಸನ್ನು ಮಾಡಿದರೆ ಹೆಚ್ಚು ಸಾಧನೆ ಮಾಡಬಲ್ಲಳು ಅನ್ನುವಂಥ ಧ್ವನಿ ಉಂಟು ಆ ಮಾತಿನಲ್ಲಿ. ಕೊನೆಗೆ ಆಹಾರ ಹುಡ್ಕೊಂಡು ಹೋಗ್ತಾ ಇದ್ದಾಗ ಎಲ್ಲೂ ಆಹಾರ ಸಿಗಲಿಲ್ಲ. ಒಂದು ಕಡೆಗೆ ಈ ಮಾವಟಿಗರ ದಂಡು ಇತ್ತು. ಮಾವಟಿಗರು ಹಸ್ತಿಪಕ ಅಂತ ಕರೀತಾರೆ, ಆನೆಯನ್ನು ಪಳಗಿಸುವವರು, ನಿಗ್ರಹಿಸುವವರು. ಅಲ್ಲಿ ಬಂದು ನೋಡಿದರೆ ಒಬ್ಬ ಮಾವಟಿಗ ಬೇಯಿಸಿದ ಅಲಸಂದಿ ಕಾಳುಗಳನ್ನು ತಿಂತಾ ಇದ್ದಂತೆ. ಉಷಸ್ತಿ ಹೋಗಿ ಕೇಳ್ತಾನೆ, ತುಂಬ ಹಸಿವಾಗಿದೆ, ನನಗೂ ಕೊಡ್ತೀಯ 4 ಕಾಳನ್ನು ಅಂತ. ಅವನು ತಿಂತಾ ಇದ್ದಾನೆ. ಎಂಜಲಾಗಿದೆ ಅದು, ಅದನ್ನು ಕೊಡ್ತಾನೆ. ಇವನು ತಿಂದ. ಸ್ವಲ್ಪ ತಿನ್ನುವಷ್ಟು ಹೊತ್ತಿಗೆ ಆಹಾರನೇ ಕಾಣದೇ ಇದ್ದಂಥ ಹೊಟ್ಟೆಗೆ ಸಾಕು ಅಂತ ಅನಿಸ್ಬಿಡ್ತು.
ಮಿಕ್ಕಿತು ಅದನ್ನು ಹೆಂಡತಿಗೆ ಕೊಡ್ತಾನೆ, ನೀನು ಇದನ್ನು ತಿನ್ನು ಅಂತ. ಅವಳು ಹೇಳ್ತಾಳೆ, ಬೇಡ, ನನಗೇನು ಬೇಡ, ನಾನು ತಡ್ಕೊಳ್ತೇನೆ ಅಂತ. ನಾಳೆಗಾಗಲಿ ಅಂತ ಇಡ್ತಾಳೆ ಅವಳು ಅದನ್ನು. ಆಗ ಆ ಮಾವುಟಿಗ ಇವನಿಗೆ ನೀರನ್ನು ಕೊಡೋದಕ್ಕೆ ಬರ್ತಾನೆ. ತಿಂದಿದೆಯೇ, ಆಹಾರ ಆಯಿತು, ನೀರನ್ನು ಕುಡಿ ಅಂತ. ಆಗ ಉಷಸ್ತಿ ಹೇಳ್ತಾನೆ, ನನಗೆ ನೀರು ಬೇಡ ಅಂತ. ಆಗ ಅವನೊಂದು ಪ್ರಶ್ನೆ ಕೇಳ್ತಾನೆ, ನಾನು ಕೊಟ್ಟ ಆಹಾರ ತಿನ್ನಬಹುದು, ನೀರು ಕುಡಿಬಾರ್ದಾ ಅಂತ. ಆಗ ಉಷಸ್ತಿ ಹೇಳ್ತಾನೆ, ಹೌದಪ್ಪ, ಇಲ್ಲೇ ಇರೋದು ಧರ್ಮ ಸೂಕ್ಷ್ಮ, ನಾನು ಅಪರಿಗ್ರಹಿ. ಈಗ ನನಗೆ ಆಹಾರ ಇಲ್ಲದೇ ಇದ್ದದ್ರಿಂದ ನೀನು ಕೊಟ್ಟ ಆಹಾರ ತಿಂದೆ. ನೀರು ಊರಿನ ಆಚೆನೂ ನನಗೆ ಹೇರಳವಾಗಿ ಸಿಗತ್ತೆ. ಆ ವಸ್ತು ನನಗೆ ಇನ್ನೊಂದು ಕಡೆ ಸಿಗತ್ತೆ ಅಂತಾದರೆ ನಾನು ಮತ್ತೆ ಪುನಃ ನಿನ್ನಿಂದ ಅದನ್ನು ತೆಗೆದುಕೊಂಡು ನಿನಗ್ಯಾಕೆ ತೊಂದರೆ ಕೊಡಲಿ? ಹಾಗಾಗಿ ನನಗೆ ಅದರ ಅಗತ್ಯ ಇಲ್ಲಪ್ಪ, ನಾನು ಆಚೆ ಕಡೆ ಅದನ್ನು ಕುಡಿತೇನೆ. ಆ ಪರಿಗ್ರಹದ ಸೂಕ್ಷ್ಮ ರೇಖೆ ಅಂದರೆ ನಮಗೆ ಎಷ್ಟು ಅವಶ್ಯಕವೋ ಅಷ್ಟನ್ನು ಮಾತ್ರ ಸ್ವೀಕರಿಸುವುದಕ್ಕೆ ಶಾಸ್ತ್ರ ಈ ಸ್ಥಿತಿಯಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಅದು ಆಚೆ ಕಡೆ ಸಿಗತ್ತೆ ಅಂತಾದರೆ ನಾನು ಹೇರಳವಾಗಿ ಅದನ್ನು ಉಪಯೋಗಿಸ್ಕೊಳ್ತಾನೆ, ನೀನು ಕೊಡಬೇಕಾದದ್ದು ಇಲ್ಲ ನನಗೆ. ಹೀಗೆ ಉಷಸ್ತಿ ಹೇಳ್ತಾನೆ. ಅದಾದಮೇಲೆ ಮಾರನೇ ದಿವಸ ಇಟ್ಟಂಥ ಕಾಳನ್ನು ಆತ ತಿಂತಾನೆ. ಆಹಾರ ಇಲ್ಲ, ಅನಿವಾರ್ಯ. ಆದರೆ ನೀರು ಅವನಿಂದಲೇ ತೆಗೆದುಕೊಳ್ಬೇಕಂತ ಅನಿವಾರ್ಯ ವಸ್ತು ಅಲ್ಲ. ಇದು ಆ ಅಪರಿಗ್ರಹಕ್ಕೆ ಕೊಟ್ಟಂಥ ಉದಾಹರಣೆ. ಪ್ರಪಂಚ ಅಂದರೆ ನಮ್ಮ ಜೀವನ ಪ್ರಪಂಚದೊತ್ತಿಗೆ ಹೇಗೆ ಸಾಗುತ್ತೆ ಕೇಳಿದರೆ, ಇಲ್ಲಿ ಆದಾನ ಪ್ರದಾನ ಕ್ರಿಯೆ ನಿರಂತರ ಸಾಗ್ತಾನೇ ಇರ್ತದೆ. ನಾವು ಪ್ರಪಂಚಕ್ಕೆ ಒಂದನ್ನು ಕೊಡ್ತೇವೆ, ಇನ್ನೊಂದನ್ನು ತೆಗೆದುಕೊಳ್ತೇವೆ. ನಮ್ಮ ಉಸಿರಾಟವೇ ಅದನ್ನು ಹೇಳುತ್ತೆ. ನಾವು ಉಚ್ಛ್ವಾಸ ನಿಶ್ವಾಸದ ಮೂಲಕ ತಗೊಳ್ತೇವೆ, ಬಿಡ್ತೇವೆ, ಅಂದರೆ ಕೊಡ್ತೇವೆ, ತಗೊಳ್ತೇವೆ, ತಗೊಳ್ತೇವೆ. ನಾವು ಬಿಟ್ಟದ್ದನ್ನು, ನಾವು ಕೊಟ್ಟದ್ದನ್ನು ಸಸ್ಯಗಳು ಸ್ವೀಕರಿಸ್ತವೆ, ಅವು ಕೊಟ್ಟಿದ್ದನ್ನು ನಾವು ಸ್ವೀಕರಿಸ್ತೇವೆ. ಅಂದರೆ ಈ ಆದಾನ ಪ್ರದಾನ ಕ್ರಿಯೆ ನಮ್ಮ ಉಸಿರಿನಲ್ಲಿಯೇ ಉಂಟು, ಅದನ್ನು ಬಿಡೋದಕ್ಕಾಗೋದೇ ಇಲ್ಲ. ಅದರ ಪ್ರಶ್ನೆ ಇಷ್ಟೇ, ನಾನು ರಿಟೈರ್ಡ್ ಆದ ಮೇಲೆ ಸಂಬಳ ಕಟ್ಟಾಗ್ಬಿಡ್ತದಲ್ಲ, ಹಾಗಾಗಿ ಅದನ್ನು ಹೊಂದಿಸೋದಕ್ಕೆ ಅಂಥೇಳಿ ಟೇಬಲ್ ಕೆಳಗೆ ಕೈಯೊಡ್ಡಬೇಡ, ಅದರ ಮೇಲೂ ಕೈಯೊಡ್ಡಬೇಡ. ಯಾಕೆಂದರೆ ಆಗ ಅದೇನಾಗುತ್ತೆ ಹೇಳಿದ್ರೆ ಅಪರಿಗ್ರಹ ಆಗುವುದಿಲ್ಲ. ತುಪ್ಪ ತಿನ್ನಬೇಕು, ಆದರೆ ನನಗೆ ಬರುವಂತಹ ಸಂಬಳದಿಂದ ತುಪ್ಪ ತಗೊಳ್ಳೋದಕ್ಕೆ ಆಗೋದಿಲ್ಲ, ತುಪ್ಪ ತಿನ್ನೋದನ್ನು ಬಿಡ್ತೇನೆ ಅಂತ ತೀರ್ಮಾನ ಮಾಡೋದು. ಇಷ್ಟು ಕಠೋರವಾಗಿ ಹೇಳುತ್ತೆ. ಅಲ್ಲಿಗೆ ಏನು ಹೇಳ್ದಂಗಾಯಿತು ಕೇಳಿದರೆ, ಒಟ್ಟು ತಾತ್ಪರ್ಯ ಪ್ರಪಂಚಕ್ಕೆ ನಾವು ಕೊಡುವುದು ಹೆಚ್ಚಾಗಬೇಕು, ತಗೊಳ್ಳೋದು ಕಡಿಮೆ ಆಗಬೇಕು. ಒಟ್ಟು ಈ ಅಪರಿಗ್ರಹದ ಮೂಲ ತತ್ವ ಇಷ್ಟು. ತಗೊಳ್ಳೋದು ಕಡಿಮೆ, ಕೊಡುವುದು ಹೆಚ್ಚಾದರೆ ಅದು ಅಪರಿಗ್ರಹದ ಪಾಲನೆ ಆಗ್ತದೆ. ಹಾಗಾಗಿ ಈ ಹಂತಕ್ಕೆ ಏರಿದವನು ಎಷ್ಟರ ಮಟ್ಟಿಗೆ ಹೇಳಿದೆ, ಒಂದು ದಂಡವೋ ಕಮಂಡಲವೋ ಆಸನವೋ ಇಷ್ಟನ್ನು ಮಾತ್ರ ತಗೊಳ್ತಾನೆ, ಮಿಕ್ಕೆಲ್ಲವುದನ್ನು ಸಹ ಪರಿಗ್ರಹವನ್ನು ಬಿಡ್ತಾನೆ. ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತಃ. ನಿರ್ಮಮಃ ಮಮಕಾರ. ಆ ಮಮಕಾರ ಎಷ್ಟು ಕಡಿಮೆ ಆಗಬೇಕು ಅಂತ ಕೇಳಿದರೆ, ತನ್ನ ದೇಹ ಜೀವನ ಮಾತ್ರೇಪಿ ನಿರ್ಗತ ಮಮಕಾರ. ತನ್ನ ದೇಹದ ಬಗ್ಗೂ ಮಮಕಾರ ಇರೋದಿಲ್ಲ, ಮತ್ತು ನಾನು ಎಷ್ಟು ವರ್ಷ ಬದುಕ್ತೇನೆ, ದೀರ್ಘಾಯುಷ್ಯ, ಅದ್ರ ಬಗ್ಗೂ ಮಮಕಾರ ಇಲ್ಲ. ನಿನ್ನೇನು ಬಂದಿತ್ತು ದೇಹದ ಬಗ್ಗೆ ಮಮಕಾರ ಬಿಡಬೇಕು ಅಂತ. ಅಂಥ ಮಮಕಾರ ಬಿಟ್ಟವ್ರನ್ನ ನೋಡಿದ್ದೇನೆ ನಾನು. ಒಬ್ಬರು ಯತಿಗಳಿದ್ದಾರೆ, ಪೀಠಾಧಿಪತಿಗಳವರು. ಇವತ್ತಿಗೂ ಸಹ ದೇಹಕ್ಕೆ ಮಣ್ಣಿನದೇ ಸ್ನಾನ, ಅಂದರೆ ಮೃತ್ತಿಕಾಲೇಪನವೇ, ಅದರ ಮೂಲಕವೇ ಆಮೇಲೆ ಸ್ನಾನ ಮಾಡ್ಕೊಳ್ಳೋದು. ನೀರಿನಿಂದ ಸ್ನಾನ, ಆದರೆ ಹಚ್ಚುವುದು ಮಾತ್ರ ಮಣ್ಣೆ. ವಿಚಾರ ಮಾಡಿ, ಅವರಿರುವಂಥ ಪ್ರದೇಶ 4 ತಿಂಗಳ ಕಠೋರವಾದ ಚಳಿ ಬೀಳುವ ಪ್ರದೇಶ.
ಚಳಿಗಾಲದಲ್ಲಿ ಮೈ ಎಷ್ಟು ಹೊಡಿತದೆ ಲೆಕ್ಕ ಹಾಕ್ಕೊಳ್ಳಿ. ಪ್ರತ್ಯಕ್ಷ ನೋಡಿದ್ದೇನೆ, ಕೆಲವು ಸಲ ಕಾಲುಗಳಿಂದ ರಕ್ತ ಸೋರತ್ತೆ. ಮಠಾಧಿಪತಿ. ಹಾಗಾಗಿ ಆ ನಿರ್ಮಮ ದೇಹ ಜೀವನದ ಬಗ್ಗೂ ಸಹ ಮಮಕಾರ ಇಲ್ಲ. ಯಾಕೆ ಮಮಕಾರ ಇಲ್ಲ ಅಂತ ಕೇಳಿದರೆ, ನನ್ನನ್ನು ರಕ್ಷಿಸುವವನೊಬ್ಬನಿದ್ದಾನೆ ಎನ್ನುವಂತಹ ಭಾವನೆ ದೃಢವಾದಾಗ ದೇಹದ ಬಗ್ಗಾಗಲಿ ಜೀವನದ ಬಗ್ಗಾಗಲಿ ಮಮಕಾರ ಇರುವುದಿಲ್ಲ. ನಾವು ಯಾವಾಗ ದೇಹ ಜೀವನದ ಬಗ್ಗೆ ಹೆಚ್ಚು ಗಮನ ಕೊಡ್ತೇವೋ ನಮ್ಮನ್ನು ರಕ್ಷಿಸುವವನು ಮರಿತಾ ಇದ್ದೇವೆ ಅಂತ ಅರ್ಥ. ಈ ಪರಿಗ್ರಹದಲ್ಲೂ ಈ ತತ್ವ ಅನೇಸುತ್ತೆ. ನಾವು ಕೂಡಿಡಬೇಕು. ಯಾಕೆ ಅಂತ ಕೇಳಿದರೆ, ಅಕಸ್ಮಾತ್ತಾಗಿ ಭಗವಂತ ನಮ್ಮನ್ನು ಮರೆತು ಬಿಟ್ಟರೆ ನಮ್ಮನ್ನು ನಾವು ನೋಡ್ಕೊಳ್ಬೇಕಲ್ವಾ? ಹಾಗಾಗಿ ಯಾಕೆ ಹೇಳ್ತಿದ್ದೇನೆ, ಈ ಹಂತಕ್ಕೆ ಏರಿದಂತಹ ಸಾಧಕರ ಸಾಧನೆ ಇಷ್ಟು ಎತ್ತರದ ಮಟ್ಟದಲ್ಲಿ ಇರ್ತದೆ. ವಿಮುಚ್ಚ ಇದನ್ನೆಲ್ಲವನ್ನು ಬಿಟ್ಟು ಶಾಂತಃ ಉಪರತಃ, ಮನಸ್ಸು ಸದಾ ಶಾಂತವಾಗಿ ಇರ್ತದೆ. ಯಾಕೆ ಅಂದರೆ ಮನಸ್ಸು ಶಾಂತವಾಗಿ ಇದ್ದಾಗ ಮಾತ್ರ ಅವನು ಹೆಚ್ಚೆಚ್ಚು ಒಳಮುಖನಾಗಿ ಆಗೋದಕ್ಕೆ ಸಾಧ್ಯ. ಉದ್ವೇಗಕ್ಕೆ ಒಳಗಾದ ಮನಸ್ಸಿನಿಂದ ನಾವು ಏನನ್ನು ನಿರೀಕ್ಷೆ ಮಾಡೋದಕ್ಕಾಗತ್ತೆ? ಹಾಗಾಗಿ ಶಾಂತ, ಸದಾ ಶಾಂತ, ಉಪರತಃ, ಉಪಶಮಃ, ಯಾವ ಹಂತದಲ್ಲೂ ಸಹ ಅವನಿಗೆ ಕೋಪ ಬರುವುದಿಲ್ಲ, ಅವನು ಉದ್ವೇಗಕ್ಕೆ ಒಳಗಾಗುವುದಿಲ್ಲ. ಇಂತಹ ಈ ಎತ್ತರಕ್ಕೆ ಏರಿದ ಸಾಧಕ ಬ್ರಹ್ಮಭೂಯಾಯ ಕಲ್ಪತೆ. ಅವನು ಆ ಬ್ರಹ್ಮಭಾವವನ್ನು ಪಡೆಯೋದಕ್ಕೆ ಸಮರ್ಥನಾಗ್ತಾನೆ. ಈ 3 ಶ್ಲೋಕಗಳ ಹಿಂದಿರುವಂತಹದ್ದು ಕರ್ಮಯೋಗ ಭಕ್ತಿಯೋಗದಿಂದ ಚಿತ್ತಶುದ್ಧ ಆಗಿರಬೇಕು. ಚಿತ್ತಶುದ್ಧಿ ಆದ ಮೇಲೆ ಮಾಡುವಂತಹದ್ದು ಇವು. ಇಷ್ಟಾದ ಮೇಲೆ ಈ ಸಾಧನೆಗಳನ್ನೆಲ್ಲವನ್ನೂ ಸಹ ಪಡೆದುಕೊಂಡಂಥ ಆತ ಬ್ರಹ್ಮವಾಗ್ತಾನೆ, ಬ್ರಹ್ಮವೇ ಆಗ್ತಾನೆ. ಹೇಗೆ ಕೇಳಿದರೆ, ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಸ್ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹೀಗೆ ಕ್ರಮವಾಗಿ ಬ್ರಹ್ಮಸ್ವರೂಪನಾದವನು ತನ್ನಲ್ಲಿಯೇ ಪ್ರಸನ್ನತೆಯನ್ನು ತಳೆದು ಯಾವುದೇ ಒಂದು ಪದಾರ್ಥದ ಕೊರತೆಯಿಂದ ಆತ ಕುದಿಯೋದಿಲ್ಲ ಮತ್ತು ಅದನ್ನು ಬಯಸೋದೂ ಇಲ್ಲ. ಸರ್ವಭೂತಗಳು ತನ್ನಂತೆಯೇ ಅಂತ ಅಂದ್ಕೊಂಡು ಸಮಬುದ್ಧಿಯನ್ನಿಟ್ಟು ನನ್ನಲ್ಲಿ ಜ್ಞಾನ ಎನ್ನುವಂಥ ಪರಾಭಕ್ತಿಯನ್ನು ಇಡ್ತಾನೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಬ್ರಹ್ಮಭೂತ ಪ್ರಸನ್ನಾತ್ಮ, ಅವನು ಹೇಗಿರ್ತಾನೆ? ಆತ್ಮ ಅಂದರೆ ಅಂತಃಕರಣ, ಇಲ್ಲಿ ಪ್ರಸನ್ನಾತ್ಮ, ಅವನು ಪ್ರಸನ್ನನಾಗಿ ಇರ್ತಾನೆ. ಲೋಕದಲ್ಲಿ ಕೆಲವು ಜನರನ್ನು, ಕೆಲವು ವಸ್ತುಗಳನ್ನು ನೋಡಿದಾಗ ನಮ್ಮ ಪ್ರಸನ್ನತೆ ಕದಡಿ ಹೋಗ್ತದೆ. ಮತ್ತೆ ಕೆಲವು ಜನರನ್ನು ನೋಡಿದಾಗ ಪ್ರಸನ್ನತೆ ಹೆಚ್ಚಾಗ್ತದೆ. ಯಾಕೆ ಹೀಗೆ ಅಂದರೆ, ಯಾವ ವಸ್ತು ತಾನು ಪ್ರಸನ್ನವೋ ಅದು ಬೇರೆಯದನ್ನೂ ಸಹ ಪ್ರಸನ್ನವಾಗಿ ಮಾಡುತ್ತೆ. ನಮಗೆ ಈ ಶಬ್ದ ಅಪರಿಚಿತ ಏನಲ್ಲ. ಸಾಮಾನ್ಯವಾಗಿ ಈ ಮಂಗಲ ಪತ್ರಗಳಲ್ಲಿ ಮೇಲೊಂದು ಶಬ್ದ ಹಾಕ್ತಾರೆ, ಲಕ್ಷ್ಮೀ ವೆಂಕಟೇಶ್ವರ ಪ್ರಸನ್ನ, ತಪ್ಪ ಬರೀತಾರೆ ಭವತು, ಹಾಗಿರಬೇಕು ಅದು. ಸೊ ಪ್ರಸನ್ನೋ ಭೂಯಾತ್ ಹೀಗಿರಬೇಕು. ದೇವಿ ಆದರೆ ಪ್ರಸನ್ನಾ ಭವತು ಹೀಗೆ ಅಂತ. ಪ್ರಸೀದತು ಎಲ್ಲ ಒಂದೇ ಅರ್ಥವನ್ನು ಕೊಡುವಂಥದ್ದು. ಯಾಕೆ ಅಂದರೆ, ಅವನು ಪ್ರಸನ್ನನಾದರೆ ನಾನು ಪ್ರಸನ್ನ. ಅವನೇ ಪ್ರಸನ್ನನಲ್ಲ ಅಂತಾದರೆ, ನನ್ನನ್ನು ಹರಸುವವನೇ ಪ್ರಸನ್ನನಲ್ಲ ಅಂತಾದರೆ ನಾನೇನು ಪ್ರಸನ್ನನಾಗ್ತೇನೆ? ಹೆಸರು ಮಾತ್ರ ಪ್ರಸನ್ನ ಅಂತ ಇಟ್ಕೊಳ್ಬೇಕು ಅಷ್ಟೇ. ಆದ್ದರಿಂದ ಅವನು ಹೇಗಿರ್ತಾನೆ? ಪ್ರಸನ್ನನಾಗಿ ಬಿಡ್ತಾನೆ.
ಹಾಗಾಗಿಯೇ ಅವನನ್ನು ನೋಡಿದವರಿಗೂ ಸಹ ಎಲ್ಲಿಲ್ಲದ ಪ್ರಸನ್ನತೆ ಬರುತ್ತದೆ. ನಾನು ಹಿಂದೆ ಹೇಳಿದ್ದೀನಿ ಎಲ್ಲೋ ಗೊತ್ತಿಲ್ಲ, ಹೇಳಿದರೆ ಇನ್ನೊಮ್ಮೆ ನೆನಪು ಅಂತ ಅಂದ್ಕೊಳ್ಳಿ. ಒಬ್ಬ ಸಾಹಿತಿಗಳು ಒಂದು ಮಾತನ್ನು ಬರೆದಿದ್ದಾರೆ ಅವರ ಪುಸ್ತಕದಲ್ಲಿ. ನಾನು ನನ್ನ ಜೀವನದಲ್ಲಿ ಒಂದೇ ಒಂದು ಸಲ ಅವರನ್ನು ನೋಡಿದ್ದೇನೆ. ಆ ಪ್ರಸನ್ನತೆಯಿಂದಾಗಿ ನಾನು ಅವರ ಸೆಳೆತದಿಂದ ತಪ್ಪಿಸಿಕೊಳ್ಳಲಿಕ್ಕೆ ನನ್ನ ಹತ್ರ ಆಗಲಿಲ್ಲ ಅಂತ. ಅದು ಹೇಗಿರುತ್ತೆ ಕೇಳಿದರೆ, ಆ ಪ್ರಸನ್ನತೆ ಕಣ್ಣು ಕುಕ್ಕುವುದಲ್ಲ, ಹುಣ್ಣಿಮೆಯ ಪೂರ್ಣಚಂದ್ರನಂತೆ ಇರುವಂಥದ್ದು. ಮನಸ್ಸಿಗೆ ಆಹ್ಲಾದ ಕೊಡುತ್ತೆ ನೋಡುವವರಿಗೆ. ಒಮ್ಮೆ ಅವರನ್ನು ನೋಡಿದರೆ, ಅವ್ರ ಕಣ್ಣನ್ನು ನೋಡಿದರೆ, ಅಥವಾ ಅವ್ರ ಕಣ್ಣು ಒಮ್ಮೆ ನನ್ನನ್ನು ನೋಡಿದರೆ, ನಾನು ಧನ್ಯನಾದೆ ಎನ್ನುವಂಥದ್ದು. ಅದು ಪ್ರಸನ್ನತೆ. ಇಂತಹ ಮಟ್ಟಕ್ಕೆ ಏರಿದಂಥ ಯೋಗಿ ಯಾರನ್ನು ನೋಡ್ತಾನೋ ಅವನು ಜೀವನದಲ್ಲಿ ಧನ್ಯನಾಗಿ ಬಿಡ್ತಾನೆ. ಹಾಗಾಗಿ ಅವನು ಬ್ರಹ್ಮಭೂತಃ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ. ನ ಶೋಚತಿ, ಅವನು ಎಂದೂ ದುಃಖ ಪಡುವುದಿಲ್ಲ. ದುಃಖ ಯಾವಾಗ ಪಡ್ತೇವೆ ನಾವು ಅಂದರೆ, ಯಾವುದೋ ಒಂದನ್ನು ನಾವು ಕಳ್ಕೊಳ್ತೇವೆ, ಅಯ್ಯೋ ಅದು ಕಳೆದೋಯ್ತಲ್ಲ ಅಂತ ದುಃಖ ಆಗತ್ತೆ. ಅವನಿಗೆ ಕಳೆದುಕೊಳ್ಳುವಂಥದ್ದು ಯಾವುದೂ ಇಲ್ಲ, ಹಾಗಾಗಿ ದುಃಖ ಆಗೋದಿಲ್ಲ. ಮತ್ತು ನ ಶೋಚತಿ, ಇನ್ನೊಂದು ವಸ್ತು ನನಗೆ ಬೇಕಾಗಿತ್ತಲ್ಲ ಅದು ಸಿಗಲಿಲ್ಲವಲ್ಲ ಅಂತ ಅದ್ರ ಬಗ್ಗೆ ದುಃಖ ಇಲ್ಲ. ಅವನಿಗೆ ಸಿಗಲಿಲ್ಲ ಅಂತ ದುಃಖ ಇಲ್ಲ, ಇದ್ದದ್ದು ಕಳೆದೋಯ್ತು ಅಂತ ಶೋಕವೂ ಇಲ್ಲ. ನ ಶೋಚತಿ ನ ಕಾಂಕ್ಷತಿ. ಯಾಕೆಂದರೆ ಅವನಿಗೆ ಬೇರೆ ಬೇರೆ ವಸ್ತುಗಳು ಕಂಡ್ರಲ್ವ, ಇದೊಂದು ಬೇಕಾಗಿತ್ತು, ಇದೊಂದು ನನ್ನ ಹತ್ರ ಇರಲಿಲ್ಲ ಅಂತ. ಹಾಗಾಗಿ ನ ಶೋಚತಿ ನ ಕಾಂಕ್ಷತಿ. ಮತ್ತೆ ಇಲ್ಲೊಂದು ಪಾಠ ಉಂಟು, ನ ಹೃಷ್ಯತಿ ಅಂತ. ಇದು ಒಂದು ಪಾಠ ಉಂಟು ಅಂತ. ಅವನಿಗೆ ಸಂತೋಷವೂ ಆಗೋದಿಲ್ಲವಂತೆ. ಯಾಕೆ ಸಂತೋಷ ಆಗೋದಿಲ್ಲ ಅಂದರೆ, ಒಂದು ರಮಣೀಯವಾದ ವಸ್ತು ನೋಡಿದಾಗ ಆಹಾ ಇದು ತುಂಬ ಸುಂದರವಾಗಿದೆ ಅಂತ ಅವನು ಹೃಷ್ಯತಿ, ಸಂತೋಷ ಪಡ್ತಾನೆ. ಬ್ರಹ್ಮವಸ್ತುವನ್ನು ಕಂಡವನಿಗೆ ಅದನ್ನು ಬಿಟ್ಟು ಬೇರೆ ಯಾವುದೂ ಸಹ ರಮಣೀಯ ಅಲ್ಲವೇ ಅಲ್ಲ. ಹಾಗಾಗಿ ನಮ್ಮ ಹಾಗೆ ಅವನಿಗೆ ಲೋಕದಲ್ಲಿ ಇದು ಸುಂದರವಾದದ್ದು, ಇದು ಸುಂದರ ಅಲ್ಲದೆ ಇರುವುದು ಅಂತ ಅನಿಸೋದಿಲ್ಲ. ಈಗ ಸುಂದರವಾದದ್ದು ಮತ್ತು ಸುಂದರ ಅಲ್ಲದೆ ಇದ್ದದ್ದು ಎರಡಿದ್ದಾಗ ಹೋಲಿಕೆ ಮಾಡೋದಕ್ಕಾಗುತ್ತೆ. ಅವನಿಗೆ ಆ ಎರಡೇ ಇಲ್ಲವಲ್ಲ. ಹಾಗಾಗಿ ನ ಹೃಷ್ಯತಿ, ಅವನಿಗೆ ಸಂತೋಷವೂ ಆಗೋದಿಲ್ಲ. ನ ಕಾಂಕ್ಷತಿ. ಮತ್ತು ಅವನು ಹೇಗಿರ್ತಾನೆ ಅಂದರೆ ಸಮಸ್ಸರ್ವೇಷು ಭೂತೇಷು, ಅವನು ಎಲ್ಲ ಜೀವಿಗಳಲ್ಲೂ ಸಮನಾಗಿ ಇರ್ತಾನೆ. ಹಿಂದೆ 6ನೇ ಅಧ್ಯಾಯದಲ್ಲಿ ಬಂದಿತ್ತದು, ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿವಾ ದುಃಖಂ ಅಂತ. 6ನೇ ಅಧ್ಯಾಯದ 32ನೆಯ ಶ್ಲೋಕ. ಅಂದರೆ ತನ್ನ ಹಾಗೆ ಪರರು ಅಂತ ಅಂದ್ಕೊಂಡು ಆತ ಎಲ್ಲ ಪ್ರಾಣಿಗಳನ್ನು ತನ್ನ ಹಾಗೆ ನೋಡ್ತಾನೆ. ತನಗೆ ದುಃಖ ಆದರೆ ಅವರಿಗೆ ದುಃಖ, ತನಗೆ ಸುಖ ಆದರೆ ಅವರಿಗೆ ಸುಖ. ಹಾಗಾಗಿ ಎಲ್ಲರೂ ನನ್ನ ಆತ್ಮ ಅಂತ ಹೇಳಿ ಆತ ಎಲ್ಲರನ್ನೂ ಸಮನಾಗಿ ಕಾಣ್ತಾನೆ. ಭೇದ ಭಾವವೇ ಅಲ್ಲಿ ಅವನಿಗೆ ಇಲ್ಲ. ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಹಾಗಾಗಿ ಸಮಸ್ಸರ್ವೇಷು ಭೂತೇಷು. ಇಷ್ಟಾದಮೇಲೆ ಮುಂದಿನದು ಮದ್ಭಕ್ತಿಂ ಲಭತೆ ಪರಾಂ. ಮತ್ತೆ ನನ್ನಲ್ಲಿ ಆತ ಆ ಪರಾಭಕ್ತಿಯನ್ನು ಇರಿಸಿರ್ತಾನೆ ಅಂತ. ಏನು ಈ ಮಾತು ಹೇಳ್ತಿದ್ದಾನಲ್ಲ, ಹಾಗಿದ್ರೆ ಹಿಂದೆ ಭಕ್ತಿ ಇರಲಿಲ್ವಾ ಅವನಿಗೆ? ಇತ್ತು, ಅದು ಅಪರಾಭಕ್ತಿಯಾಗಿತ್ತು. ಇದು ಯಾವ ಭಕ್ತಿ ಕೇಳಿದರೆ ಇದು ಪರಾಭಕ್ತಿ. ಪರಾಭಕ್ತಿ ಬೇರೆ ಅಲ್ಲ, ಜ್ಞಾನ ಬೇರೆ ಅಲ್ಲ.
ಹಿಂದೆ 7ನೇ ಅಧ್ಯಾಯದಲ್ಲಿ ಬಂದಿತ್ತು. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀ ಚ ಭರತರ್ಷಭ. ಆ ಜ್ಞಾನಿ ಅವನು ಭಗವಂತನಲ್ಲಿ ಇಡೋದು ಏನಂತ ಕೇಳಿದರೆ, ಮುಂದೆ ಭಗವಂತನ ಹೇಳ್ತಾನೆ, ಜ್ಞಾನೀತು ಆತ್ಮೈವ ಮೇಮತಂ, ಅವನು ನನಗಿಂತ ಬೇರೆ ಅಲ್ಲ. ಇಲ್ಲ ಅದೇ ಮಾತನ್ನು ಹೇಳ್ತಾನೆ, ಮದ್ಭಕ್ತಿಂ ಲಭತೆ ಪರಾಂ, ನನ್ನಲ್ಲಿ ಆ ಪರಾಭಕ್ತಿಯನ್ನಿಡ್ತಾನೆ. ಅಂದರೆ ಅವನು ಜ್ಞಾನಿ ಆದದ್ರಿಂದ ನನ್ನ ಸ್ವರೂಪವೇ ಆಗಿಬಿಡ್ತಾನೆ ಅಂತ. ಇದು ಆ ಬ್ರಹ್ಮ ಭಾವವನ್ನು ಪಡೆದವನ ಸ್ಥಿತಿ. ಅವನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಬ್ರಹ್ಮಭಾವವನ್ನು ಪಡೆದವನ ಸ್ಥಿತಿಯನ್ನು ಭಗವಂತ ಹೇಳ್ತಾನೆ. ಆದ್ರೂ ಸಹ ಅವನಿಗೆ ಇನ್ನೂ ಅವನು ತನ್ನಲ್ಲಿಡುವ ಭಕ್ತಿಯ ಬಗ್ಗೆ ಹೇಳಬೇಕಾಗಿದೆ. ಸಾಕಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಭಗವಂತನಿಗೆ. ಹಾಗಾಗಿ ಭಕ್ತ್ಯಾ ಮಾಮಭಿಜಾನಾತಿ ಎಂದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಅದನ್ನು ನಾಳೆ 6:15 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.